Hello, ಹೇಗಿದ್ರೆ ಎಲ್ರು ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್ ಆಫ್ ಕೋರ್ಸ್. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ದ ಲಿವಿಂಗ್ ವರ್ಲ್ಡ್. ನನ್ಗೆ ಗೊತ್ತು ನೀವು ಅನ್ಕೊಂತಾ ಇರ್ತೀರಾ ಆಲ್ರೆಡಿ ಚಾಪ್ಟರ್ ಆಗಿದೆ, ಯಾಕೆ ಮ್ಯಾಮ್ ಪದೇ ಪದೇ ಮಾಡ್ತಾ ಇದ್ದಾರೆ ಅಂತ. ದಿಸ್ ಇಸ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್ ರಿವಿಷನ್. ಬೋರ್ಡ್ ಎಕ್ಸಾಮ್ ಅಂತ ಹೇಳಿದ್ರೆ ನೀವು ನಮ್ಮ ಕ್ಲಾಸ್ 11th ಎಂಡ್ ಅಲ್ಲಿ ಯಾವ ಎಕ್ಸಾಮ್ ಬರೀತೀರಾ ಅದರ ರಿವಿಷನ್ಗೋಸ್ಕರ ಒನ್ ಶಾರ್ಟ್ ಸೀರೀಸ್ ತಗೊಂಡ್ ಬರ್ತಾ ಇದೀವಿ. ಅಂಡ್ ಲೈಕ್ ಐ ಟೋಲ್ಡ್ ಯು, ಚಾಪ್ಟರ್ ವೈಸ್ ಹೋಗ್ಬೇಕಾಗುತ್ತೆ. ಸೊ ದ ಫಸ್ಟ್ ಚಾಪ್ಟರ್ ಇಸ್ ಗೋಯಿಂಗ್ ಟು ಬಿ ಲಿವಿಂಗ್ ವರ್ಲ್ಡ್. ನಾವು ಅದನ್ನ ಶಾರ್ಟ್ ಆಗಿ ಇಡೋಣ, ಬೋರ್ಡ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೋಡೋಣ. ಎಲ್ಲಿ ಎಲ್ಲ ಇಂಪಾರ್ಟೆಂಟ್ ಅಥವಾ ಟ್ವಿಸ್ಟೆಡ್ ಕ್ವೆಶನ್ಸ್ ಕೇಳ್ಬೋದು ಅದನ್ನು ಕೂಡ ನಾನು ಹೇಳ್ತೀನಿ. ಅಂಡ್ ಲೆಟ್ ಅಸ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ಸೊ ಫಸ್ಟ್ ಥಿಂಗ್ ಇಸ್, ನೀವು ಈ ಬ್ಯಾಚ್ ಅನ್ನ ಹೇಗೆ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ನೋಡ್ಕೊಳ್ಳಿ. ಸೊ ವೆನ್ ಯು ಡೌನ್ಲೋಡ್ ಅವರ್ ಆ್ಯಪ್, ಅದರಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಬ್ಯಾಚ್ ಅಂದ್ರೆ ಇದಕ್ಕೆ ನೀವು ಪೇ ಮಾಡ್ಬೇಕಂತಿಲ್ಲ. ಇಟ್ಸ್ ಅ ಫ್ರೀ ಬ್ಯಾಚ್ ದಟ್ ವಿ ಆರ್ ರನ್ನಿಂಗ್. ಸೊ the moment you download the app, ನಿಮಗೆ ಕನ್ನಡ ಫಸ್ಟ್ PUC 2025-26 ಅಂತ ನೀವು ಟೈಪ್ ಮಾಡಿದ ತಕ್ಷಣ ಈ ಪರ್ಟಿಕ್ಯುಲರ್ ಪೋಸ್ಟರ್ ಅಪಿಯರ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ 1st August 2025 ಆ್ಯಂಡ್ ಎಂಡ್ಸ್ 31st May 2026 ಅಂತ ಇದೆ. ಅಫ್ಕೋರ್ಸ್ ಆಗಸ್ಟ್ ಕಳೆದು ಹೋಗಿದೆ, ಬಟ್ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಪರ್ಟಿಕ್ಯುಲರ್ ಬ್ಯಾಚ್ ನಾವು ಆಸ್ ಪರ್ ದಿ ಪ್ಲಾನ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ನಿಮ್ಮ ಫಸ್ಟ್ PUC ಮುಗ್ದಿದ ನಂತರನೂ ಇದರ ಆಕ್ಸೆಸ್ ನಿಮಗೆ ಇರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ನಾವು ಇದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ, ವೆನ್ ಯು ಕ್ಲಿಕ್ ಆನ್ ದ ಬ್ಯಾಚ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇದೆ ಅಂತ ಗೊತ್ತಾಗುತ್ತೆ. ಡ್ಯೂರೇಷನ್ ಅದರದ್ದು, ವ್ಯಾಲಿಡಿಟಿ ಅದರದ್ದು, ನಿಮ್ಗೇನಾದರೂ ಮೆಂಟರ್ಶಿಪ್ ಬೇಕಾ, ನೋಟ್ಸ್ ಅವೈಲೇಬಿಲಿಟಿ ಎಲ್ಲಾನು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸಬ್ಜೆಕ್ಟ್ಸಿಗೆ ರಿಸೋರ್ಸಸ್ ಅನೌನ್ಸ್ಮೆಂಟ್. ಸೊ ಸಬ್ಜೆಕ್ಟ್ಸ್ ಅಂದ್ರೆ ನಿಮಗೆ ಅಫ್ಕೋರ್ಸ್ ಗೊತ್ತು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಾಟ್ನಿ ಬೇರೆ, ಝುವಾಲಜಿ ಬೇರೆ ಫಾರ್ ಬಯಾಲಜಿ, ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಕೂಡ. ಕಂಪ್ಯೂಟರ್ ಸೈನ್ಸ್ ಇರೋ ಮಕ್ಕಳಿಗೆ ಅಫ್ಕೋರ್ಸ್, ಬಯಾಲಜಿ ಇದ್ರೆ ಕಂಪ್ಯೂಟರ್ ಸೈನ್ಸ್ ಇರಲ್ಲ. ಆ್ಯಂಡ್ ಏನಾದರೂ ಅನೌನ್ಸ್ಮೆಂಟ್ಸ್, ಕೆಲವೊಮ್ಮೆ ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡಬೇಕಂತ ಇರುತ್ತೆ, ದ್ಯಾಟ್ ವಿಲ್ ಬಿ ಡಿಸ್ಪ್ಲೇಡ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್. ನೆಕ್ಸ್ಟ್ ಈಸ್ ಲೈಕ್ ಯು ಕ್ಯಾನ್ ಸಿ ಸಬ್ಜೆಕ್ಟ್ಸ್. ಕ್ಲಿಕ್ ಮಾಡಿದ ತಕ್ಷಣ ಲೈಕ್ ಐ ಸೆಡ್ ಸಬ್ಜೆಕ್ಟ್ಸ್ ಯು ಕ್ಯಾನ್ ಸಿ. ಆ್ಯಂಡ್ ನೀವು ಎಷ್ಟು ಕ್ಲಾಸಸ್ ಅಟೆಂಡ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ದಿಸ್ ಪರ್ಸೆಂಟೇಜ್ ವಿಲ್ ಅಂದ್ರೆ ನಿಮ್ಮ ಪ್ರೋಗ್ರೆಸ್ ಮೇಲೆ. ನೀವು 1 ಲೆಕ್ಚರ್ ನೋಡಿದಿರಾ, 2 ನೋಡಿದಿರಾ, 10 ನೋಡಿದಿರಾ, ದಟ್ ಡಿಪೆಂಡ್ಸ್ ಅಲ್ವಾ. ಸೊ ಅದು ಆ ಪರ್ಸೆಂಟೇಜ್ ವೈಸ್ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ಆ್ಯಪ್ ಅಲ್ಲಿ. ಅಂಡ್ ದೆನ್ ಇದು ನಮ್ಮ ವಾಟ್ಸಪ್ ಚಾನೆಲ್. ನೀವು ಇದನ್ನ ಜಾಯಿನ್ ಆದ್ರೆ ಏನಾದರೂ ಅನೌನ್ಸ್ಮೆಂಟ್ಸ್ ಇದ್ರೆ, ಯೂಟ್ಯೂಬ್ ಲೈವ್ ಮ್ಯಾರಥಾನ್ಸ್ ಏನಾದರೂ ಇದ್ರೆ, ಅಥವಾ ಹೊಸ ಬ್ಯಾಚ್ ಲಾಂಚ್ ಏನಾದರೂ ಇದ್ರೆ ಈ ವಾಟ್ಸಪ್ ಚಾನೆಲ್ ಮೂಲಕ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅಗೇನ್ ಅ ವೆರಿ, ಐ ಥಿಂಕ್, important thing here in case you want to stay updated, right? So ಇಷ್ಟನ್ನ ಹೇಳ್ತಾ ಐ ಆಮ್ ಗೋಯಿಂಗ್ ಫಾರ್ವರ್ಡ್. ಸೊ ಇವತ್ತು ಲಿವಿಂಗ್ ವರ್ಲ್ಡ್ ಅಲ್ಲಿ ನಾವು ಏನೆಲ್ಲ ಕವರ್ ಮಾಡಬೇಕು, ಫಸ್ಟ್ ಆಫ್ ಆಲ್ ವೇಟೇಜ್ ನೋಡ್ಕೊಳ್ಳೋಣ. ವೆರಿ ಪುಟಾಣಿ ಚಾಪ್ಟರ್, 2 ಮಾರ್ಕ್ ಇದ್ರೆ ವೇಟೇಜ್ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಲ್ಲ. ಅಂಥದ್ದೇನು ಇನ್ ಡೆಪ್ತ್ ಕಾನ್ಸೆಪ್ಟ್ ನೀವು ಅಫ್ಕೋರ್ಸ್ ಅರ್ಥ ಮಾಡ್ಕೋಬೇಕು, ಬಿಕಾಸ್ ಇಲ್ಲಿಂದ ಕ್ವೆಶನ್ಸ್ ಬರಬಹುದು. ಎಂಥ ಪ್ರಶ್ನೆಗಳು ಬರುತ್ತೆ ಅಥವಾ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಈ ಚಾಪ್ಟರ್ನ ಶಾರ್ಟ್ ಆಗೇ ಇಡೋಣ, ಬಿಕಾಸ್ ನಾವು ವೇಟೇಜ್ ಪ್ರಕಾರ ಎಫರ್ಟ್ ಹಾಕಬೇಕು ಅಲ್ವಾ. ಚಿಕ್ಕ ವೇಟೇಜ್ ಇರೋ ಚಾಪ್ಟರಿಗೆ 10 ಗಂಟೆ ನೀವು ಇನ್ವೆಸ್ಟ್ ಮಾಡಿ ಪ್ರಯೋಜನ ಇಲ್ಲ. ಲೆಟ್ ಅಸ್ ಡೂ ಸಮ್ ಸ್ಮಾರ್ಟ್ ಸ್ಟಡಿಂಗ್. ಬೈನಾಮಿಯಲ್ ನಾಮನ್ಕ್ಲೇಚರ್ನ ಬಗ್ಗೆ ಸುತ್ತಮುತ್ತ ಮಾತಾಡೋಣ, ಟ್ಯಾಕ್ಸನಾಮಿಕ್ ಕ್ಯಾಟಗರಿ ಸುತ್ತಮುತ್ತ ಮಾತಾಡೋಣ, ಬೋರ್ಡ್ ರಿಲೆವೆಂಟ್, ಆ್ಯಂಡ್ ಆಫ್ ಕೋರ್ಸ್ ದೆನ್ ವಿ ವಿಲ್ ಮೂವ್ ಫಾರ್ವರ್ಡ್. ವೇಟೇಜ್ ನೀವು ನೋಡಿದ್ರೆ ಇದರಿಂದ 2 ಮಾರ್ಕಿನ ಪ್ರಶ್ನೆಗಳು ಬರುತ್ತೆ. ನಿಮಗೆ ಗೊತ್ತು MCQ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆರ್ ದೇರ್ ಅಂತ ಗೊತ್ತು ನಿಮಗೆ ಎಕ್ಸಾಮ್ ಪೇಪರ್ ಅಲ್ಲಿ, ಕರೆಕ್ಟ್? ಇವಾಗಷ್ಟೇ ಸುಮಾರು ಎಕ್ಸಾಮ್ಸ್ ಬರ್ದಿದ್ದೀರಾ, ಬಟ್ ಫ್ರಮ್ ಹಿಯರ್ ನೋ MCQs ವಿಲ್ ಕಮ್. ಇಲ್ಲಿ ಬರುವಂಥದ್ದು 2 ಮಾರ್ಕಿನ ಶಾರ್ಟ್ ಆನ್ಸರ್ ಟೈಪ್ ಆಫ್ ಒಂದು ಪ್ರಶ್ನೆ ಬರುತ್ತೆ. ಅಂಡ್ ಇದು ಬರೋದು ಅಂಡರ್ ಅ ಕ್ಯಾಟಗರಿ ಕಾಲ್ಡ್ ಅಸ್ ರಿಮೆಂಬರ್. ಸೊ 4 ಕ್ಯಾಟಗರಿ ಕ್ರಿಯೇಟ್ ಮಾಡಿದ್ದಾರೆ PU ಬೋರ್ಡ್ ಅವರು. ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲಿಕೇಶನ್, ಹಾಟ್ಸ್. ನೀವು ರಿಮೆಂಬರ್ ಇಂದ ಹಾಟ್ಸಿಗೆ ಹೋಗ್ತಾ ಇದ್ದಂಗೆ ಪ್ರಶ್ನೆಗಳು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಅದೇ ನೀವು ಹಾಟ್ಸ್ ಇಂದ ರಿಮೆಂಬರಿಗೆ ಬರ್ತಾ ಬರ್ತಾ ಪ್ರಶ್ನೆಗಳು ಈಸಿ ಆಗ್ತಾ ಹೋಗುತ್ತೆ, ರೈಟ್? ಸೊ ಇದು ರಿಮೆಂಬರ್ ಅಂಡರ್ ಬರೋದು. ಅಂದ್ರೆ ನೀವು ನೆನ್ಪಿಡ್ಬೇಕಾಗಿರುವಂತಹ ಒಂದು ಕಾನ್ಸೆಪ್ಟ್ ಇಂದ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಕಾನ್ಸೆಪ್ಟ್ ಹೆಚ್ಚಾಗಿ ಇರೋದು ಫ್ರಾಮ್ ಟ್ಯಾಕ್ಸನಾಮಿಕ್ ಕ್ಯಾಟಗರೀಸ್, ಆಯ್ತಾ? ಪ್ಲೀಸ್ ಪೇ ಅಟೆನ್ಷನ್ ಟು ದ ವರ್ಡ್ಸ್ ಐ ಆಮ್ ಯೂಸಿಂಗ್. ಹೆಚ್ಚಾಗಿ ಅಂತ ಇದೆ, ಇದರಿಂದಾನೇ ಬರ್ಬೇಕಂತಿಲ್ಲ, ಬಟ್ ಟ್ಯಾಕ್ಸನಾಮಿಕ್ ಕ್ಯಾಟಗರೀಸ್ ಇಂದ ಹೆಚ್ಚಾಗಿ ಬರುತ್ತೆ. ಇದರಲ್ಲಿ ಇಫ್ ಯು ರಿಮೆಂಬರ್ ಹ್ಯೂಮನ್ಸ್, ಮತ್ತೆ ವೀಟ್, ಹೌಸ್ ಫ್ಲೈ, ಹಾಗೆ ಮ್ಯಾಂಜಿಫೆರಾ ಇಂಡಿಕಾ, ದಟ್ ಇಸ್
ಮ್ಯಾಂಗೋ ಇನ್ಕ್ಲೂಡೆಡ್ ಇದೆ. ಇದನ್ನ ಬಿಟ್ರೆ ಅನದರ್ ವೆರಿ ಪಾಪ್ಯುಲರ್ ಟಾಪಿಕ್ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡಬೇಕಾದ್ರೆ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಈ ಎರಡು ಟಾಪಿಕ್ ಲಾಸ್ಟ್ ಮೂಮೆಂಟ್ಗೆ ಏನು ಓದಕ್ಕಾಗಿಲ್ಲ ಮ್ಯಾಮ್, ಈ ಚಾಪ್ಟರ್ ಮುಟ್ಟೆ ಇಲ್ಲ, ನಾನು ಏನ್ ಮಾಡ್ಲಿ, ನನ್ನ ಹತ್ರ ಬರೀ ಅರ್ಧ ಗಂಟೆ ಇರೋದು, ಅರ್ಧ ಗಂಟೆಲಿ ಬೈ ಹಾರ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಆದ್ರೂ ನೀವು ಹೆಂಗಾದ್ರೂ ಓದ್ತೀರಾ, ಬಟ್ ಈ ಟ್ಯಾಕ್ಸಾನಮಿ ಕ್ಯಾಟಗರಿಗೆ ಸ್ವಲ್ಪ ಬಾಯ್ಪಟ ಬೇಕೇ ಬೇಕು, ಏನು ಮಾಡೋಕ್ಕಾಗಲ್ಲ. ಅಂಡ್ ಯು ಮೈಟ್ ನೀಡ್ ಮೋರ್ ದೆನ್ ಹಾಫ್ ಎನ್ ಅವರ್ ಇಫ್ ಯು ಆರ್ ರೀಡಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಈ ಎರಡು ಟಾಪಿಕ್ ಅನ್ನ ನೋಡ್ಕೊಂಡು ಹೋದ್ರೆ pretty much your work is done with respect to this particular chapter. ಯಾವುದೇ ಎಕ್ಸಾಮ್ ಇರಲಿ, ಡೋಂಟ್ ವರಿ ಅಬೌಟ್ ಇಟ್. Right. So I'm starting with the chapter very quickly. Now, diversity in the living world. Diversity ಅಂದ್ರೆ ಏನು? ವಿವಿಧತೆ. So there are different types of plants and animals. ಕಣ್ಣಿಗೆ ಕಾಣಿಸುವಂಥದ್ದು, ಕಣ್ಣಿಗೆ ಕಾಣಿಸ್ದಿರೋ ಅಂಥದ್ದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಅಂತೀವಿ. ಇವುಗಳನ್ನೆಲ್ಲ ಒಟ್ಟಿಗೆ ಎಲ್ಲಾ ಸ್ಪೀಶೀಸ್ ಅನ್ನ, ಭೂಮಿ ಮೇಲೆ ಇರುವಂತಹ ಎಲ್ಲಾ ಸ್ಪೀಶೀಸ್ ಅನ್ನ ಒಟ್ಟಿಗೆ ಹಾಕಿದ್ರೆ ನಿಮ್ಗೆ ಡೈವರ್ಸಿಟಿ ಅಥವಾ ಬಯೋಡೈವರ್ಸಿಟಿ ಅನ್ನೋದು ಸಿಗುತ್ತೆ. ಸದ್ಯಕ್ಕೆ ನಮ್ಗೆ ಗೊತ್ತಿರುವಂಥದ್ದು ನೋನ್ ಅಂಡ್ ಡಿಸ್ಕ್ರೈಬ್ಡ್, ಗೊತ್ತಿರುವಂಥದ್ದು, ಅದನ್ನ ವಿವರಿಸಿರುವಂಥದ್ದು. ಸೊ ನಾವಲ್ಲಿ ಅಫ್ಕೋರ್ಸ್ ಟ್ಯಾಕ್ಸನಾಮಿಸ್ಟ್ ಇರ್ತಾರೆ ಅಂಡ್ ದೇ ಫೈಂಡ್ ಔಟ್ ಡಿಫ್ರೆಂಟ್ ಸ್ಪೀಶೀಸ್, ಅದನ್ನ ಸ್ಟಡಿ ಮಾಡ್ತಾರೆ, ಲೈಫ್ ಸೈಕಲ್ ಹೇಗೆ ಬಿಹೇವ್ ಮಾಡುತ್ತೆ, ಎಲ್ಲಿರೋದು, ರೈಟ್, ಅದರ ಕ್ಯಾರೆಕ್ಟರ್ಸ್ ಹೇಗೆ, ನೋಡ್ಲಿಕ್ಕೆ ಹೆಂಗಿದೆ, ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಇದೆಲ್ಲ 1.7 to 1.8 ಮಿಲಿಯನ್ ಸ್ಪೀಶೀಸ್ ನಾವು ಇಲ್ಲಿ ತನಕ ಕಂಡು ಹಿಡಿದಿದ್ದೀವಿ. ಹಾಗಂತ ಹೇಳಿ ಇಷ್ಟೇ ಸ್ಪೀಶೀಸ್ ಇದೆಯಾ? ಇಲ್ಲ. ದೇರ್ ಆರ್ ಲಾಟ್ ಆಫ್ ಅನ್ಎಕ್ಸ್ಪ್ಲೋರ್ಡ್ ಹ್ಯಾಬಿಟ್ಯಾಟ್ಸ್. ಕೆಲವೆಲ್ಲ ಹ್ಯಾಬಿಟ್ಯಾಟ್ಸಿಗೆ ನಮಗೆ ಹ್ಯೂಮನ್ಸಿಗೆ ರೀಚ್ ಆಗೋದು ಕಷ್ಟ ಇದೆ. ಸೊ ದೇರ್ ಆರ್ ಲಾಟ್ ಆಫ್ ಸ್ಪೀಶೀಸ್ ದಟ್ ವಿ ಹ್ಯಾವ್ ಸ್ಟಿಲ್ ನಾಟ್ ಡಿಸ್ಕವರ್ಡ್ ಆರ್ ಡಿಸ್ಕ್ರೈಬ್ಡ್. ನಮ್ಗೆ ಗೊತ್ತಿಲ್ದಿರೋವಂಥದ್ದು, ಅದು ಹಾಗೆ ಇದ್ರೆ ಒಳ್ಳೇದು. ಮನುಷ್ಯನಿಗೆ ಗೊತ್ತಾಗಿದ ತಕ್ಷಣ ಅದು ಹೆಚ್ಚಾಗಿ ಅಂಥ ಸ್ಪೀಶೀಸ್ ಎಕ್ಸ್ಟಿಂಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಬಿಕಾಸ್ ನಮ್ಮ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ, ನಾವು ನಮಗೋಸ್ಕರ ಜಾಗ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ಆ ಪರ್ಟಿಕ್ಯುಲರ್ ಒಂದು ಕಾಂಪಿಟೇಷನ್ ಅಲ್ಲಿ ಬೇರೆ ಜೀವಿಗಳಿಗೆ ನಾವು ಇಂಪಾರ್ಟೆನ್ಸ್ ಕಮ್ಮಿ ಕೊಡ್ತೀವಿ. ಬಟ್ ಅದು ನಮ್ಗೇನಾದ್ರೂ ಲಾಭ ಕೊಡ್ತಾ ಇದೆಯಾ ದೆನ್ 100% ನಾವು ಅಂತ ಸ್ಪೀಶೀಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ, ಹೌದಲ್ವಾ? ಎಸ್. ನೆಕ್ಸ್ಟ್, ಸೊ ಬಯೋಡೈವರ್ಸಿಟಿಯ ಡೆಫಿನೇಷನ್ ಅನ್ನ ನೋಡ್ಕೊಳ್ಳಿ. ಬಟ್ ಹೆಚ್ಚಾಗಿ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಬಯೋಡೈವರ್ಸಿಟಿಯ ಡೆಫಿನೇಷನ್ ಕೇಳಲ್ಲ. ಸೊ ಲೈಕ್ ಐ ಸೆಡ್, ನಂಬರ್ ಅಂಡ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಆನ್ ಅರ್ತ್. ಆ ಆರ್ಗ್ಯಾನಿಸಮ್ ಯಾವುದು? ಕಣ್ಣಿಗೆ ಕಾಣಿಸೋ ಕಾಣ್ದಿರೋ ಅಂಥದ್ದು. ಮೈಕ್ರೋ ಆರ್ಗ್ಯಾನಿಸಮ್, ಮ್ಯಾಕ್ರೋ ಆರ್ಗ್ಯಾನಿಸಮ್ ಎಲ್ಲವನ್ನ ಒಟ್ಟಿಗೆ ಹಾಕಿದ್ರೆ ನಿಮ್ಗೆ ಬಯೋಡೈವರ್ಸಿಟಿ ಅಂತ ಸಿಗುತ್ತೆ. ಅಲ್ಲೇ ನಿಮ್ಗೆ ನೀವು NCERT ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಾಮೆನ್ಕ್ಲೇಚರ್ ಮತ್ತೆ ಐಡೆಂಟಿಫಿಕೇಶನ್ ಅನ್ನೋ ಎರಡು ಪದಗಳನ್ನ ಅವರು ಬಿಸಾಕಿದ್ದಾರೆ. ಸೊ ವಾಟ್ ಇಸ್ ನಾಮೆನ್ಕ್ಲೇಚರ್? ನಾಮೆನ್ಕ್ಲೇಚರ್ ಅನ್ನ ನಾನು ಸಿಂಪಲ್ ಆಗಿ ಹೇಳೋದಾದ್ರೆ ನಾಮಕರಣ ಮಾಡೋದು. ನಿಮ್ಗೊಂದು ತಂದೆ ತಾಯಿ ಹೆಸರಿಟ್ಟಿದ್ದಾರೆ, ಆ ಹೆಸರಿಂದನೇ ಎಲ್ಲರೂ ಕರಿಬೇಕು ಅಂತ ಇರುತ್ತೆ. ಅಫ್ಕೋರ್ಸ್ ನಿಕ್ ನೇಮ್ ಅಂತ ಇರುತ್ತೆ. ಹಾಗೆ ಜೀವಿಗಳು ಕೂಡ ನಿಕ್ ನೇಮ್ ಅಂತ ಇದ್ದೇ ಇರುತ್ತೆ. ಆದ್ರೆ ಸೈಂಟಿಫಿಕ್ ಆಗಿ ಅಂದ್ರೆ ನಾನು ಭಾರತ ದೇಶದಲ್ಲಿ ಕೂತ್ಕೊಂಡು ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಒಬ್ಬ ಜರ್ಮನಿಯಲ್ಲಿ ಕೂತ್ಕೊಂಡು ಅವನಿಗೆ ಹೆಂಗ್ ಗೊತ್ತಾಗ್ಬೇಕು? ಅವನ್ ಮಾವಿನ ಹಣ್ಣನ್ನು ಬೇರೆನೆ ಕರಿತಾ ಇರಬಹುದು. ಇಲ್ಲ, ನಮ್ಮ ಭಾರತ ದೇಶದಲ್ಲೇ ಎಷ್ಟು ರಾಜ್ಯಗಳಿವೆ. ಸೊ ಒಂದ್ ಮಾವಿನ ಹಣ್ಣು ಅಂತ ಹೇಳಿದ ತಕ್ಷಣ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಬೇರೆ ಭಾಷೆಯಲ್ಲಿ ಬೇರೆ ಇರ್ಬಹುದು ತಾನೆ. ಸೊ ಸೈಂಟಿಫಿಕ್ ನೇಮಿಂಗ್ ಅಂತ ನಾವು ಮಾಡ್ತೀವಿ. ಸೊ ದಟ್ ಆಲ್ ಓವರ್ ದ ವರ್ಲ್ಡ್ ಒಂದೇ ಹೆಸರಿಂದ ಆ ಪರ್ಟಿಕ್ಯುಲರ್ ಜೀವಿಗೆ ಹೆಸರನ್ನ ನೀವು ಕೊಡುವಂಥದ್ದು. ಮ್ಯಾಂಜಿಫೆರಾ ಇಂಡಿಕಾ ನೀವು ಇಂಡಿಯಾದಲ್ಲಿ ಯೂಸ್ ಮಾಡಬಹುದು, ಜರ್ಮನಿಯಲ್ಲಿ ಯೂಸ್ ಮಾಡಬಹುದು, UK ಅಲ್ಲಿ ಯೂಸ್ ಮಾಡಬಹುದು, US ಅಲ್ಲಿ. ದೇ ವಿಲ್ ಬಿ ನೋಯಿಂಗ್ ದಟ್ ಯು ಆರ್ ಟಾಕಿಂಗ್ ಅಬೌಟ್ ಮ್ಯಾಂಗೋ. ನೀವು ಮಾವಿನ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ದಿಸ್ ಇಸ್ ನಾಮೆನ್ಕ್ಲೇಚರ್. ಮಾವಿನ ಹಣ್ಣು ಅಂತ ಹೆಸರಿಡೋದು ನಾಮೆನ್ಕ್ಲೇಚರ್ ಅಲ್ಲ. ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೆಸರಿಡೋದು ದ್ಯಾಟ್ ಇಸ್ ನಾಮೆನ್ಕ್ಲೇಚರ್. ಅರ್ಥ ಆಯ್ತಾ? ಎಸ್. ಸೊ ಸ್ಟ್ಯಾಂಡರ್ಡೈಸ್ ಮಾಡೋದು ಅಂದ್ರೆ ವಿಶ್ವಪೂರ್ತಿ ಒಂದೇ ಹೆಸರಿಂದ ಆ ಪರ್ಟಿಕ್ಯುಲರ್ ಜೀವಿಯ ಒಂದು ಏನಂತಾರೆ ಐಡೆಂಟಿಫಿಕೇಶನ್ ಆಗಬೇಕು. ನೇಮ್ಸ್ ಆಫ್ ಆರ್ಗ್ಯಾನಿಸಮ್ ಸಚ್ ದಟ್ ದೇ ಆರ್ ನೋನ್ ಬೈ ಇಟ್ ಆಲ್ ಓವರ್ ದ ವರ್ಲ್ಡ್. ಇದನ್ನ ನಾಮೆನ್ಕ್ಲೇಚರ್ ಅಥವಾ ಸೈಂಟಿಫಿಕ್ ನಾಮಕರಣ ಅಂತ ಕರಿತೀವಿ. ಐಡೆಂಟಿಫಿಕೇಶನ್, ಐ ಕಮ್ ಟು ದ್ಯಾಟ್. ನನ್ನ ಹೆಸರೇನು? ಚೈತ್ರ. ನಮ್ಮ ಅಪ್ಪ ಅಮ್ಮ ಚೈತ್ರ ಅಂತ ಹೆಸರಿಟ್ಟಿದ್ದಾರೆ. ಹಾಗಂತ ಹೇಳಿ ಅದು ನಾಮೆನ್ಕ್ಲೇಚರ್ ಆಯ್ತಾ? ಇಲ್ಲ. ಹಾಗಾದ್ರೆ ನಾಮೆನ್ಕ್ಲೇಚರ್ ವೈಸ್ ನನ್ನ ಹೆಸರೇನು? ಹೋಮೋಸೇಪಿಯನ್ಸ್. ನಾನು ನೀವು ಒಂದೇ. ಹಾಗೆ ಐಡೆಂಟಿಫಿಕೇಶನ್ ಅಂದ್ರೆ ಏನು? ಕರೆಕ್ಟ್ ಆಗಿ ಡಿಸ್ಕ್ರೈಬ್ ಮಾಡೋದು ಒಂದು ಜೀವಿಯನ್ನ. ಇವಾಗ ಮನುಷ್ಯರು ತಲೆ ಎಷ್ಟು ದೊಡ್ಡದಿದೆ, ಕೈ 2 ಇದೆ, ಕೈಯಲ್ಲಿ ಬೆರಳುಗಳೆಷ್ಟಿವೆ, ಕಿವಿ ಎಷ್ಟಿದೆ, ಕಣ್ಣೆಷ್ಟಿದೆ, ಮೂಗೆಷ್ಟಿದೆ, ಕರೆಕ್ಟಾ? ದೆನ್ ಕಾಲೆಷ್ಟಿದೆ, ಕಾಲಲ್ಲಿ ಬೆರಳುಗಳೆಷ್ಟಿವೆ. ದಿಸ್ ಇಸ್ ಆಲ್ ಕಾಲ್ಡ್ ಡಿಸ್ಕ್ರಿಪ್ಷನ್. ಅದೇ ನಿಮ್ಗೆ ಒಂದು ಕೀಟ ಅಥವಾ ಇನ್ಸೆಕ್ಟ್ ಸಿಕ್ಕಿದ್ರೆ ನೀವೇನ್ ನೋಟ್ ಮಾಡ್ತೀರಾ? ಆಂಟೆನಾ ಇದೆಯೋ ಇಲ್ವೋ, ಕಣ್ಣು ಎಷ್ಟು ದೊಡ್ಡದಿದೆ, ಎಲ್ಲಿದೆ, ಬಾಯಿಯಲ್ಲಿ ಮೌತ್ ಪಾರ್ಟ್ಸ್ ಹೇಗಿದೆ, ಕರೆಕ್ಟಾ?
ರೆಕ್ಕೆಗಳು ಇದೆಯೋ ಇಲ್ವೋ, ಇದ್ರೆ ಎಷ್ಟಿದೆ, ಕಾಲ್ ಎಷ್ಟಿದೆ, 6 ಇದೆಯಾ 8 ಇದೆಯಾ, ಆಲ್ ಆಫ್ ದಿಸ್ ಇಸ್ ಕಾಲ್ಡ್ ಡಿಸ್ಕ್ರಿಪ್ಷನ್. ಕರೆಕ್ಟ್ ಆಗಿ ಡಿಸ್ಕ್ರೈಬ್ ಮಾಡದೆ ಟ್ಯಾಕ್ಸಾನಮಿ ಅಂದ್ರೆ ಸೈಂಟಿಫಿಕ್ ಹೆಸರು ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಫಸ್ಟ್ ಹೆಸರು ಇಡ್ತೀರಾ ಇಲ್ಲ ಫಸ್ಟ್ ಐಡೆಂಟಿಫೈ ಮಾಡ್ತೀರಾ ಅಂತ ಯಾರಾದ್ರೂ ಕೇಳಿದ್ರೆ ಏನಂತೀರಾ? ಅಫ್ಕೋರ್ಸ್ ನಾನು ಐಡೆಂಟಿಫೈ ಮಾಡ್ತೀನಿ. ಐಡೆಂಟಿಫೈ ಮಾಡಿದ ನಂತರ ನೀವು ಸೈಂಟಿಫಿಕ್ ಹೆಸರು ಇಡ್ಲಿಕ್ಕೆ ಆಗುತ್ತೆ. ಕರೆಕ್ಟಾ? ಈ ಸೈಂಟಿಫಿಕ್ ಹೆಸರು ಇಡೋದು ಹೇಗೆ? ಏನಾದ್ರೂ ರೂಲ್ಸ್ ಇರಬೇಕು, ಏನಾದ್ರೂ ಕ್ರೈಟೀರಿಯಾ ಇರಬೇಕು, ಏನಾದ್ರೂ ಪ್ರಿನ್ಸಿಪಲ್ಸ್ ಇರಬೇಕು. ಎಸ್, ಕರೆಕ್ಟ್. ಆ ಕ್ರೈಟೀರಿಯಾ, ಪ್ರಿನ್ಸಿಪಲ್ಸ್, ರೂಲ್ಸ್ ಎಲ್ಲ ಸೆಟ್ ಆಗಿದೆ. ಅಂಡ್ ಇಟ್ ಇಸ್ ಗಿವೆನ್ ಬೈ ICBN ಗಿಡಗಳಿಗೆ, ICZN ಜೀವಿಗಳಿಗೆ. ನಾವು ಗಿಡಗಳಾದ್ರೆ ICBN. ಓಕೆ, ಇದ್ರ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಕೆಲವೊಮ್ಮೆ ಕೇಳ್ತಾರೆ. ಇಂಟರ್ನ್ಯಾಷನಲ್, ಓಕೆ ಒಂದ್ ನಿಮಿಷ, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಇಲ್ಲಿ ತುಂಬಾ ಮಕ್ಕಳು ವಾದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮ್ಯಾಮ್ ನಾನು ಆಫ್ ಬರ್ದೆ, ಮಾರ್ಕ್ಸ್ ಕೊಡ್ತೀರಾ? ನಾನು ಫಾರ್ ಬರ್ದಿಲ್ಲ. ಹೆಚ್ಚಾಗಿ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಆ ಫಾರ್ ಬರ್ದ್ರ ಆಫ್ ಬರ್ದ್ರ ಅದು ಗ್ರಾಮ್ಯಾಟಿಕಲಿ ಮೇಲೆ ಕೆಳಗಡೆ ಆಗುತ್ತೆ ಹೊರತು ICBN ಮೀನಿಂಗ್ ಆಸ್ ಸಚ್ ಚೇಂಜ್ ಆಗ್ತಿಲ್ಲ. ಸೊ ಗಿಡಗಳಿಗಾದ್ರೆ ಬೈನಾಮಿಯಲ್ ಅಲ್ಲ, ಇಲ್ಲಿ ಬೊಟಾನಿಕಲ್ ಆಗ್ಬೇಕು. ಗಿಡಗಳಿಗಾದ್ರೆ ಇಟ್ ಇಸ್ ICBN. ಹಾಗೆ ICZN ಬಂದಾಗ ಇಂಟರ್ನ್ಯಾಷನಲ್ ಕೋಡ್ ಕರೆಕ್ಟ್ ಫಾರ್ ಅಷ್ಟೇ. ಝೂಲಾಜಿಕಲ್ ನಾಮನ್ಕ್ಲೇಚರ್, ಸೊ ಒಂದೇ ಪದ ಚೇಂಜ್ ಆಗುತ್ತೆ ಇಲ್ಲಿ, ಅಂಡ್ ದ್ಯಾಟ್ ಇಸ್ ಝೂಲಾಜಿಕಲ್ ಅಂದ್ರೆ ಪ್ರಾಣಿಗಳಿಗೆ. ಫುಲ್ ಆಗಿ ಬರ್ದಿಲ್ಲ ನಾನು ಇಲ್ಲಿ, ಓಕೆ, ಫುಲ್ ಆಗಿ ಬರ್ದಿಲ್ಲ, ಬಟ್ ಎಸ್ ದಿಸ್ ಇಸ್ ವಾಟ್ ಇಟ್ ಇಸ್. ಹಾಗೆ ಬ್ಯಾಕ್ಟೀರಿಯಾಕ್ ಬೇರೆನೇ ಇದೆ, ವೈರಸ್ಸಿಗಂತ ಬೇರೆನೇ ಇದೆ. ನಾವು ಈ ಹೈಬ್ರಿಡ್ ಗಿಡಗಳನ್ನ ಉತ್ಪತ್ತಿ ಮಾಡ್ತಾ ಇದೀವಿ, ಸೊ ಅದಕ್ಕಂತ ಬೇರೆನೆ ಕೋಡ್ ಇದೆ, ಪ್ರಿನ್ಸಿಪಲ್ಸ್, ರೂಲ್ಸ್ ಇದೆ. ನಿಮ್ಗೆ ನಿಮ್ಮ ಬುಕ್ ಅಲ್ಲಿ ಎರಡೇ ಕೊಟ್ಟಿರೋದು, ICBN, ICZN, ICNB ಅಂತ ಇದೆ. ಕಲ್ಟಿವೇಟೆಡ್ ಪ್ಲಾಂಟ್ಸ್ ಗೆ ಅಂತ ಬೇರೆನೆ ಇದೆ, ಲೈಕ್ ಐ ಸೆಡ್ ಹೈಬ್ರಿಡ್ಸ್. ಸೊ ಬೇರೆ ಬೇರೆ ಇದೆ. ಸೊ ಲೆಟ್ ಅಸ್ ಸ್ಟಿಕ್ ಟು ದೀಸ್ ಟು ಬೇಸಿಕ್ಸ್ ಫಾರ್ ನೌ. ಓಕೆ, ನೆಕ್ಸ್ಟ್ ಬೈನಾಮಿಯಲ್ ನಾಮನ್ಕ್ಲೇಚರ್ ಗೆ ಅಂತ ಬರೋಣ. ವಾಟ್ ಇಸ್ ಬೈನಾಮಿಯಲ್ ನಾಮನ್ಕ್ಲೇಚರ್? ಸೈಂಟಿಫಿಕ್ ಹೆಸರನ್ನ ಫಸ್ಟ್ ಕೊಟ್ಟಿರೋದು ಅಥವಾ ಯೂಸ್ ಮಾಡಿರೋದು ಯಾರು? ಸೈಂಟಿಸ್ಟ್ ಕಾಲ್ಡ್ ಅಸ್ ಕ್ಯಾರೋಲಸ್ ಲಿನೇಯಸ್. ಇವರ ಹೆಸರು ಇನ್ನೊಮ್ಮೆ ನೀವು ಓದ್ತೀರಾ ಇನ್ ಅನದರ್ ಚಾಪ್ಟರ್ ಆಫ್ ಕೋರ್ಸ್. ಬೈನಾಮಿಯಲ್ ನಾಮನ್ಕ್ಲೇಚರ್ ಅಲ್ಲಿ ನಿಮ್ಗೆ 2 ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀರಾ ಫಾರ್ ನೇಮಿಂಗ್. ಸೊ 2 ಕಾಂಪೊನೆಂಟ್ ನೇಮಿಂಗ್ ಸಿಸ್ಟಮ್ ಅಂತ ಹೇಳ್ಬಹುದು, ಸೈಂಟಿಫಿಕ್ ನೇಮಿಂಗ್ ಸಿಸ್ಟಮ್ ಅಂತ ಹೇಳ್ಬಹುದು. ಈ 2 ಕಾಂಪೊನೆಂಟ್ ಯಾವುದು? ದ ಫಸ್ಟ್ ಈಸ್ ಜೀನಸ್. ಇದನ್ನ ಜೀನಸ್ ಅಂತ ತಗೊಂತೀರಾ ನೀವು. ಅಂಡ್ ಎರಡನೇದು ನಾವು ಅದರ ಶಾರ್ಟ್ ಫಾರ್ಮ್ ಅನ್ನ ಸ್ಪೀಶೀಸ್ ಕರಿತೀವಿ ಅಥವಾ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕರಿತೀವಿ. ಒಂದು ಪ್ರಾಣಿಗೆ ಅಥವಾ ಒಂದು ಗಿಡಕ್ಕೆ ಅಥವಾ ಬೇರೆ ಯಾವ್ದಾದ್ರು ಒಂದು ಆರ್ಗ್ಯಾನಿಸಮ್ಗೆ ನೀವು ಹೆಸರು ಕೊಡ್ಬೇಕಾದ್ರೆ ಜೀನಸ್ ಸ್ಪೀಶೀಸ್ ಇರಲೇಬೇಕು. ಹೋಮೋ ಸೆಪಿಯನ್ಸ್, ಹೋಮೋ ಇಸ್ ಜೀನಸ್, ಸೆಪಿಯನ್ಸ್ ಇಸ್ ಸ್ಪೀಶೀಸ್. ಕರೆಕ್ಟಾ? ಎಸ್. ಸೊ ಇದಕ್ಕೆ ಕೆಲವು ರೂಲ್ಸ್ ಇದೆ. ಕೊಟ್ಟವ್ರು ಯಾರು ಅಂತ ನೋಡೋಣ. ಇದನ್ನ ಕೊಟ್ಟಿರೋರು ನಮ್ಮ ಸೈಂಟಿಸ್ಟ್ ಕ್ಯಾರೋಲಸ್ ಲಿನೇಯಸ್. ಓಕೆ, ಇವ್ರು ಅದನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಅಂಡ್ ಇವ್ರು ಏನಂತಾರೆ, ಸೈಂಟಿಫಿಕ್ ಹೆಸರು ಕೊಡ್ಬೇಕಾದ್ರೆ ಒಂದು ಜೀನಸ್ ಹೆಸರು ಅಂತ ಇರ್ಲಿ ಅಂಡ್ ಒಂದು ಸ್ಪೀಶೀಸ್ ನೇಮ್ ಅಂತ ಇರ್ಲಿ. ಇದಕ್ಕೆ ಕೆಲವು ರೂಲ್ಸ್ ಇದೆ. ಆ ರೂಲ್ಸ್ ಅನ್ನ ನಾವ್ ಇಲ್ಲಿ ಬರ್ಕೊಂಡ್ಬಿಟ್ಟಿದೀವಿ. ಓಕೆ, ಲೈಕ್ ಐ ಸೆಡ್, ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿಂದ ನಿಮ್ಗೆ 2 ಮಾರ್ಕಿನ ಪ್ರಶ್ನೆ ಬರಬಹುದು. ರೈಟ್ ದ ರೂಲ್ಸ್ ಆಫ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಗಿವ್ ಎನಿ 2 ಇಂಪಾರ್ಟೆಂಟ್ ರೂಲ್ಸ್ ಅಂತ ಕೂಡ ಕೊಡಬಹುದು. ಸೊ ಈ ರೂಲ್ಸ್ ಅನ್ನ ನೋಡ್ಕೊಂಡು ಹೋಗಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ದ ಫಸ್ಟ್ ಒನ್, ನೀವು ಹೆಸರು ಕೊಡ್ಬೇಕಾದ್ರೆ ಯಾವ ಭಾಷೆಯನ್ನ ಯೂಸ್ ಮಾಡ್ತೀರಾ? ಲ್ಯಾಟಿನ್ ಅನ್ನೋ ಒಂದು ಭಾಷೆಯನ್ನ ಯೂಸ್ ಮಾಡ್ತೀರಾ. ಯಾಕೆ ಮ್ಯಾಮ್ ಕನ್ನಡ, ಇಂಗ್ಲಿಷ್ ಎಲ್ಲ ಯಾಕೆ ಮಾಡಲ್ಲ? ವೈ ನಾಟ್ ಇಂಗ್ಲಿಷ್? ರೈಟ್, ದಟ್ ಕ್ವೆಶನ್ ಅರೈಸಸ್. ಇಂಗ್ಲಿಷ್ ಅಥವಾ ಯಾವುದೇ ಭಾಷೆ ಫಾರ್ ದಟ್ ಮ್ಯಾಟರ್, ನಾವು ಬಳಸ್ತಾ ಇರುವಂತಹ ಭಾಷೆ ಪದೇ ಪದೇ ಚೇಂಜ್ ಆಗ್ತಾನೆ ಇರುತ್ತೆ. ಹೊಸ ವರ್ಡ್ ಆಡ್ ಆಗುತ್ತೆ, ಕೆಲವು ವರ್ಡ್ ಡಿಲೀಟ್ ಆಗುತ್ತೆ. ಹಾಗಿರುವಾಗ ನಮ್ಮ ಒಂದು ರಿಕ್ವೈರ್ಮೆಂಟ್ ಏನು? ಸೈಂಟಿಫಿಕ್ ಹೆಸರು ವಿಶ್ವಪೂರ್ತಿ ಒಂದೇ ಸೈಂಟಿಫಿಕ್ ಹೆಸರು ಒಂದು ಜೀವಿಗೆ ಕೊಡ್ಬೇಕಾಗಿರೋದು. ಇವಾಗ ಭಾಷೆಗಳು ಚೇಂಜ್ ಆಗ್ತಾ ಹೋದ್ರೆ, ನೀವು ಕೊಟ್ಟಿರೋಂತಹ ಪದ ಡಿಲೀಟ್ ಆದ್ರೆ ಅಥವಾ ಅದರ ಮೀನಿಂಗ್ ಚೇಂಜ್ ಆದ್ರೆ ಕಷ್ಟ ಆಗುತ್ತೆ ತಾನೆ. ದಟ್ಸ್ ವೈ
ವಾಟ್ ವಿ ಡು, ವಿ ಆರ್ ಟೇಕಿಂಗ್ ಅ ಲ್ಯಾಂಗ್ವೇಜ್ ವಿಚ್ ಇಸ್ ನೋ ಲಾಂಗರ್ ಇನ್ ಯೂಸ್. ಲ್ಯಾಟಿನ್ ಭಾಷೆ ಯೂಸ್ ಮಾಡಲ್ಲ, ತುಂಬಾ ಹಳೆಯ ಲ್ಯಾಂಗ್ವೇಜ್, ಯಾರು ಯೂಸ್ ಮಾಡ್ತಿಲ್ಲ. ಇಟ್ಸ್ ಅ ಕೈಂಡ್ ಆಫ್ ಅ ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ಬಹುದು. ಅಂಡ್ ಫಾರ್ ದ್ಯಾಟ್ ರೀಸನ್ ವಿ ನೋ ಇಟ್ ವಿಲ್ ನಾಟ್ ಚೇಂಜ್ ಅಂಡ್ ಚೇಂಜ್ ಆಗಲ್ಲ. ದಟ್ಸ್ ವೈ ವಿ ಆರ್ ಯೂಸಿಂಗ್ ಲ್ಯಾಟಿನ್ ಲ್ಯಾಂಗ್ವೇಜ್. ಸೊ ನೀವು ಯಾವುದೇ ಹೆಸರು, ಇವಾಗ ನೀವು ಟ್ಯಾಕ್ಸನಾಮಿಸ್ಟ್ ಆದ್ರಿ ಅನ್ಕೊಳ್ಳಿ, ನಾಳೆ ಯಾವುದೋ ಒಂದು ಹೊಸದಾಗಿರುವಂತಹ ಕೀಟ ಸಿಕ್ತು ನಿಮ್ಗೆ, ನೀವು ಇಂಗ್ಲಿಷ್, ನಿಮ್ಗೆ ಲ್ಯಾಟಿನ್ ಬರಲ್ಲ ಮ್ಯಾಮ್ ನನಗೆ, ಹೌದು, ನೀವು ಇಂಗ್ಲಿಷಲ್ಲಿ ಅದಕ್ಕೆ ಹೆಸರಿಟ್ಟು ಅದರ ಲ್ಯಾಟಿನ್ ಮೀನಿಂಗ್ ಅಲ್ಲಿ ಲ್ಯಾಟಿನ್ ವರ್ಡ್ ಏನು ಅದನ್ನ ಯೂಸ್ ಮಾಡ್ಕೊಂಡು ಸೈಂಟಿಫಿಕ್ ನೇಮ್ ಕೊಡಬಹುದು. ಓಕೆ, ಸೊ ಬಯಾಲಜಿಕಲ್ ನೇಮ್ಸ್ ಆರ್ ಜನರಲಿ ಗಿವನ್ ಇನ್ ಲ್ಯಾಟಿನ್ ಅಥವಾ ಇಂಗ್ಲಿಷ್ ಅಲ್ಲಿ ಅಥವಾ ಬೇರೆ ಭಾಷೆ. ಇಂಗ್ಲಿಷ್ ಬರಲೇಬೇಕಂತಿಲ್ಲ. ಇವಾಗ ಕೆಲವು ದೇಶಗಳಲ್ಲಿ ಇಂಗ್ಲಿಷ್ ಬಳಸೋದೇ ಇಲ್ಲ ಅವರು. ಓಕೆ, ದೇ ರಿಲೈ ಅಪಾನ್ ದೇರ್ ಲ್ಯಾಂಗ್ವೇಜ್. ಲ್ಯಾಟಿನೈಸ್ಡ್ ಫಾರ್ಮ್ಸ್ ಅನ್ನ ಯೂಸ್ ಮಾಡಬಹುದು ನೀವು. ಓಕೆ, ಅದರ ಮೀನಿಂಗ್ ಲ್ಯಾಟಿನ್ ಅಲ್ಲಿ ತೆಗೆದು ಆ ಹೆಸರನ್ನ ಯೂಸ್ ಮಾಡ್ಕೊಳ್ಬಹುದು. ಇದರಿಂದ ಏನಾಗುತ್ತೆ, ವಿಶ್ವ ಪೂರ್ತಿ ಒಂದೇ ಹೆಸರು ಆ ಪರ್ಟಿಕ್ಯುಲರ್ ಜೀವಿಗೆ ಯೂಸ್ ಆಗೋ ತರ ನಾವು ನೋಡ್ಕೊಳ್ಬಹುದು ಇದನ್ನ. ಬಿಕಾಸ್ ದಟ್ ಈಸ್ ಅ ರಿಕ್ವೈರ್ಮೆಂಟ್ ಇನ್ ಸೈಂಟಿಫಿಕ್ ನೇಮಿಂಗ್. ಕರೆಕ್ಟ್. ನೆಕ್ಸ್ಟ್, ಆ ಹೆಸರಲ್ಲಿ ಫಸ್ಟ್ ಪದ ಯಾವತ್ತು ಜೀನಸ್ ಇರಬೇಕು ಅಂಡ್ ಸೆಕೆಂಡ್ ಪದ ಯಾವತ್ತು ಸ್ಪೀಶೀಸ್ ಇರಬೇಕಾಗಿರೋದು. So here the first word represents the genus and the second word will refer to the specific epithet. ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಸ್ಪೀಶೀಸ್ ಅಂತ ಕರಿತೀವಿ. ಕರೆಕ್ಟಾ? ನಾ ಮ್ಯಾಂಜಿಫೆರಾ ಇಂಡಿಕಾ ಕೊಟ್ಟಿದ್ದಾರೆ. ಹಿಯರ್ ಇಫ್ ಯು ಸಿ, ಮ್ಯಾಂಜಿಫೆರಾ ಏನಾಗುತ್ತೆ, ಜೀನಸ್ ಆಗುತ್ತೆ ಅಂಡ್ ಇಂಡಿಕಾ ಇಸ್ ಆಫ್ ಕೋರ್ಸ್ ಸ್ಪೀಶೀಸ್ ನೇಮ್. ಹೋಮೋಸೆಪಿಯನ್ಸ್ ಅಲ್ಲಿ ಕೂಡ ಅದೇ. ಫಾರ್ಮ್ಯಾಟಿಂಗ್ ರೂಲ್ಸ್ ಏನು ಅಂತ ನೋಡೋಣ. ವಾಟ್ ಡು ಯು ಮೀನ್ ಬೈ ಫಾರ್ಮ್ಯಾಟಿಂಗ್ ರೂಲ್ಸ್ ಅಂದ್ರೆ ಬರಿಬೇಕಾದ್ರೆ ಇದು ಹೇಗೆ ನಡೆಯುತ್ತೆ ಅಂತ. ನಾವು ಬರಿಬೇಕಾದ್ರೆ ದ ಜೀನಸ್ ನೇಮ್ should start with a capital letter, first requirement. Species will always start with a small letter. Okay. Next, ನೀವು ಬರಿಬೇಕಾದ್ರೆ ಇದನ್ನ ಸೆಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು. ಮ್ಯಾಂಜಿಫೆರಾ ಸೆಪರೇಟ್ಲಿ ಅಂಡ್ ಇಂಡಿಕಾ ಸೆಪರೇಟ್ಲಿ ನೀವು ಅಂಡರ್ಲೈನ್ ಮಾಡ್ತೀರಾ. ಅದೇ ಪ್ರಿಂಟ್ ಅಥವಾ ಟೈಪ್ ಮಾಡಬೇಕಾದ್ರೆ ಇಟಾಲಿಕ್ಸ್ ಅಲ್ಲಿ ನೀವು ಮಾಡುವಂಥದ್ದು. ಇಟಾಲಿಕ್ಸ್ ಅಂತ ಹೇಳಿದ್ರೆ ಎಲ್ಲಾ ವರ್ಡ್ಸ್ ಇವಾಗ ಸ್ಟ್ರೈಟ್ ಆಗಿದೆ. ಇಟಾಲಿಕ್ಸ್ ಅಂದ್ರೆ ಸ್ಲ್ಯಾಂಟ್ ಆಗಿ ನೀವು ಟೈಪ್ ಮಾಡುವಂಥದ್ದು. ಟು ಹೈಲೈಟ್ ದಟ್ ದೀಸ್ ನೇಮ್ಸ್ ಆರ್ ಡಿರೈವ್ ಫ್ರಮ್ ಲ್ಯಾಟಿನ್ ಅಂಡ್ ಇವುಗಳ ಸೈಂಟಿಫಿಕ್ ಹೆಸರು ಅಂತ ಹೈಲೈಟ್ ಮಾಡ್ಲಿಕ್ಕೆ ನಾವು ಇದನ್ನ ಮಾಡೋದು. ಅಂಡರ್ಲೈನ್ ಆಗ್ಲಿ ಅಥವಾ ಟೈಪಿಂಗ್ ಅಲ್ಲಿ ಇಟಾಲಿಸೈಸ್ ಟೈಪಿಂಗ್ ಆಗ್ಲಿ. ಓಕೆ, ಇದು ನಾನು ಆಲ್ರೆಡಿ ಹೇಳಿದೆ. ಕ್ಯಾಪಿಟಲೈಸೇಷನ್, that the genus name will always begin with a capital letter and the species name will begin with a small letter. Okay, upper case lower case ಅಂತ ಕೂಡ ಇದನ್ನ ಹೇಳ್ತೀವಿ. ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್, ಲೋವರ್ ಕೇಸ್ ಅಂತ ಹೇಳಿದ್ರೆ ಬೇಸಿಕ್ಲಿ ಸ್ಮಾಲ್ ಲೆಟರ್. ಓಕೆ, ಇಷ್ಟ ಆಯ್ತಲ್ವಾ? ದಿಸ್ ಇಸ್ ಡನ್. ಈ 4 ರೂಲ್ಸ್ ನಿಮ್ಮ ಬುಕ್ ಅಲ್ಲಿ ಕೂಡ 1 2 3 4 ಅಂತ ಕೊಟ್ಟಿದ್ದಾರೆ. ಆ ಪ್ಯಾರಾಗ್ರಾಫ್ ಆದ ನಂತರ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ. ಅದನ್ನ ನೀವು 5ನೇ ಪಾಯಿಂಟ್ ಆಗಿ ಬರಿಬಹುದು, ಏನೋ ತಪ್ಪಿಲ್ಲ. ಆಥರ್ಸ್ ಸೈಟೇಷನ್, ಯಾರು ಇದನ್ನ ಕಂಡು ಹಿಡಿದಿದ್ದಾರೆ ಅಂದ್ರೆ ಈ ಜೀವಿಯನ್ನ ಕಂಡು ಹಿಡಿದಿದ್ದಾರೆ ಅವರ ಹೆಸರನ್ನ ಇನ್ ಅಬ್ರಿವೇಟೆಡ್ ಫಾರ್ಮ್ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಸ್ಪೀಶೀಸ್ ಆದ ನಂತರ ಹಾಕುವಂಥದ್ದು. ಅದನ್ನ ಅಂಡರ್ಲೈನ್ ಮಾಡಬಾರ್ದು, ಅದನ್ನ ಇಟಾಲಿಕ್ಸ್ ಅಲ್ಲಿ ಟೈಪ್ ಮಾಡಬಾರ್ದು. ಅದ್ ನೆನಪಿರ್ಲಿ. ಓಕೆ, ಲೆಟ್ ದಟ್ ಪಾಯಿಂಟ್ ಸಿಂಕ್ ಇನ್. ಮ್ಯಾಂಜಿಫೆರಾ ಇಂಡಿಕಾ ಲಿನ್ ಅಂತ ಬರೀತೀರ. ದಟ್ ಮೀನ್ಸ್ ಲಿನೇಯಸ್ ವಾಸ್ ದ ಫಸ್ಟ್ ಪರ್ಸನ್ ಟು ಹ್ಯಾವ್ ಡಿಸ್ಕ್ರೈಬ್ಡ್ ಮ್ಯಾಂಜಿಫೆರಾ ಇಂಡಿಕಾ. ಅಂಡರ್ಲೈನ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀರಾ? ಮ್ಯಾಂಜಿಫೆರಾ ಬೇರೆ, ಇಂಡಿಕಾ ಬೇರೆ, ಬಟ್ ಯು ವಿಲ್ ನಾಟ್ ಅಂಡರ್ಲೈನ್ ಲಿನ್. ಟೈಪ್ ಮಾಡ್ಬೇಕಾದ್ರೂ ಕೂಡ ಇದನ್ನ ಇಟಾಲಿಕ್ಸ್ ಅಲ್ಲಿ ಟೈಪ್ ಮಾಡ್ಬೇಕಂತಿಲ್ಲ. ಸೊ ಲಿನೇಯಸ್ ಇಸ್ ದಿ ಆಥರ್ ದೇರ್ or the person who first described that ಜೀವಿ. ಓಕೆನಾ? ಎಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಇದನ್ನ ನಾನು ರೂಲ್ಸ್ ಅಂತ ಹಾಕಬಹುದು. ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ವೆರಿ ಇಂಪಾರ್ಟೆಂಟ್. ಸ್ಟಾರ್ ಹಾಕೋಣ. ರೈಟ್, ನೆಕ್ಸ್ಟ್
ಓಕೆ, ಟ್ಯಾಕ್ಸಾನಮಿಗೆ ಬರೋಣ. ವಾಟ್ ಡು ಯು ಮೀನ್ ಬೈ ಟ್ಯಾಕ್ಸಾನಮಿ? ಟ್ಯಾಕ್ಸಾನಮಿ ರೆಫರ್ಸ್ ಟು ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್. ಒಂದು ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಮಾಡ್ತೀರಲ್ವಾ, ಅದನ್ನ ಟ್ಯಾಕ್ಸಾನಮಿ ಅಂತ ಕರೀತಾರೆ. ಆಯ್ತಾ? ಸೊ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ಹ್ಯೂಮನ್ಸ್, ದಿ ಬಿಲಾಂಗ್ ಟು ಕಿಂಗ್ಡಮ್ ಆನಿಮೇಲಿಯಾ ಅಥವಾ ದಿ ಬಿಲಾಂಗ್ ಟು ಕ್ಲಾಸ್ ಮೆಮೇಲಿಯಾ, ಇದಾಯ್ತು ಕ್ಲಾಸಿಫಿಕೇಶನ್. ಓಕೆ, ಇದನ್ನ ಎಲ್ಲಾ ಜೀವಿಗಳಿಗೆ ಮಾಡಬೇಕು, ಅದಾಯ್ತು ಟ್ಯಾಕ್ಸಾನಮಿ. ಟ್ಯಾಕ್ಸಾನಮಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ಹೂ ಆರ್ ವರ್ಕಿಂಗ್, ದೇ ಆರ್ ಕಾಲ್ಡ್ ಎಸ್ ಟ್ಯಾಕ್ಸನಾಮಿಸ್ಟ್. ಟ್ಯಾಕ್ಸನಮಿಗೆ 4 ಬೇಸಿಕ್ಸ್ ಇವೆ. ವಾಟ್ ಆರ್ ದ ಬೇಸಿಕ್ಸ್? ಲೆಟ್ ಸಿ. ಒಂದು ಕ್ಯಾರೆಕ್ಟರೈಸೇಷನ್, ಎರಡನೇದು ಐಡೆಂಟಿಫಿಕೇಶನ್, ಮೂರನೇದು ಕ್ಲಾಸಿಫಿಕೇಶನ್ ಅಂಡ್ ನಾಲ್ಕನೇದು ನಾಮೆನ್ಕ್ಲೇಚರ್. ನಾನು ಟ್ಯಾಕ್ಸನಾಮಿಸ್ಟ್ ಅಂಡ್ ಐ ಗೆಟ್ ಇನ್ ಟು ಅ ಫಾರೆಸ್ಟ್. ಹುಡುಕ್ತೀನಿ ನಾನು, ಅಥವಾ ನನಗೆ ಸಿಕ್ತು ಬೈ ಚಾನ್ಸ್, ಯಾವುದೋ ಒಂದು ಜೀವಿ ಸಿಕ್ಕಿದೆ, ಸ್ಟಡಿ ಮಾಡ್ತೀನಿ ನಾನು. ಏನನ್ನ? ಕ್ಯಾರೆಕ್ಟರ್ಸ್. ಕಣ್ಣಿದೆಯಾ? ಎಷ್ಟಿದೆ? ಆಂಟೆನಾ ಇದೆಯಾ? ಮೌತ್ ಪಾರ್ಟ್ಸ್, ರೆಕ್ಕೆಗಳು ಎಷ್ಟು? 2, 4, ಕಾಲು 6, 8. ಕ್ಯಾರೆಕ್ಟರೈಸೇಷನ್. ಕಲರ್, ರೈಟ್? ಐಡೆಂಟಿಫೈ. ಓಹೋ, ನನಗೆ ಸಿಕ್ಕಿರುವಂತಹ ಕೀಟ ಲುಕ್ಸ್ ಲೈಕ್ ಅ ರಿಲೇಟಿವ್ ಆಫ್ ಅ ಮಾತ್ ಅಥವಾ ಬಟರ್ಫ್ಲೈ. ಐಡೆಂಟಿಫಿಕೇಶನ್ ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ನಾನು ಅದರ ಲೈಫ್ ಸೈಕಲ್ ಕೂಡ ಸ್ಟಡಿ ಮಾಡಬಹುದು. ಮೊಟ್ಟೆಗಳನ್ನ ಇಡುತ್ತಾ, ಯಾವ ಸೀಸನಲ್ಲಿ ಇಡುತ್ತೆ, ಎಷ್ಟಿಡುತ್ತೆ, ಲಾರ್ವೆ ಫಾರ್ಮೇಶನ್ ಆಗುತ್ತೋ ಇಲ್ವೋ, ಅಡಲ್ಟ್ ಫಾರ್ಮೇಶನ್ ಆದಾಗ ಹೆಂಗಾಗುತ್ತೆ, ಆಲ್ ಆಫ್ ದೀಸ್ ಐ ಕ್ಯಾನ್ ಸ್ಟಡಿ. ಆಯ್ತಾ? ಸೊ ಡೋಂಟ್ ಜಸ್ಟ್ ಲಿಮಿಟ್ ಇಟ್ ಟು ವಾಟ್ ಇಸ್ ಸೀನ್. ಏನ್ ಕಾಣ್ತಾ ಇದೆ ಅದು ಮಾತ್ರ ಅಲ್ಲ, ಸೆಲ್ಸ್ ಯಾವ ರೀತಿ ಇದೆ, ದೇಹದ ಒಳಗಡೆ ಏನ್ ನಡೀತಾ ಇದೆ, ಎಲ್ಲ ಸ್ಟಡಿ ಮಾಡ್ಬೋದು ನಾನು. ದೆನ್ ಐ ಕ್ಲಾಸಿಫೈ ಇಟ್. ಓಕೆ, ಕ್ಲಾಸಿಫೈ ಅಂತ ಹೇಳಿದ್ರೆ ಬೇಸಿಕ್ಲಿ ದೆನ್ ಐ ಕ್ಲಾಸಿಫೈ ಇನ್ ದ ವೇ ದಟ್ ಐ ಟೆಲ್ ದಟ್ ಓಕೆ, ಇದು ಈ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ರಿಲೇಟೆಡ್, ಇದ್ರ ಕ್ಲಾಸ್ ಇದು, ಇದ್ರ ಆರ್ಡರ್ ಇದು, ಇದ್ರ ಜೀನಸ್ ಇದು, ಇದಕ್ಕೆ ಈ ಸ್ಪೀಶೀಸ್ ನಾನು, ಇಫ್ ಇಟ್ ಇಸ್ ಅ ವೆರಿ ನ್ಯೂ ಆರ್ಗ್ಯಾನಿಸಮ್ ಅಫ್ಕೋರ್ಸ್ ನಾನು ಸ್ಪೀಶೀಸ್ ನಾನೇ ಕೊಡ್ಬೇಕಾಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಅಸ್ ಕ್ಲಾಸಿಫಿಕೇಶನ್. ಅಂಡ್ ದೆನ್ ನಾನು ಒಂದು ಸೈಂಟಿಫಿಕ್ ಹೆಸರನ್ನ ಕೊಡ್ತೀನಿ. ಅದನ್ನ ನೀವು ಇಂಗ್ಲಿಷಲ್ಲಿ ಕೊಡ್ಬೋದು, ಲೈಕ್ ಐ ಸೆಡ್. ಅಂಡ್ ಅದರ ಲ್ಯಾಟಿನ್ ಇಕ್ವಿವ್ಯಾಲೆಂಟ್ ಅನ್ನ ನೀವು ಹುಡುಕಿ ಲ್ಯಾಟಿನೈಸ್ಡ್ ಹೆಸರನ್ನ ಕೂಡ ಕೊಡಬಹುದು. ಹಾಗೆ ಟ್ಯಾಕ್ಸಾನಮಿ ಮಾಡಬೇಕಾದ್ರೆ ಈ 4 ಬೇಸಿಕ್ಸ್ ಏನಿದೆ ಅದು ಸಾಲಲ್ಲ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಮಾಡಿನೂ ಕೆಲವೊಮ್ಮೆ ಕ್ಲಾಸಿಫಿಕೇಶನ್ ತಪ್ಪಾಗುತ್ತೆ. ತುಂಬಾ ಹತ್ರವಾಗಿರುವಂತಹ ಜೀವಿಗಳನ್ನ ನೀವು ಬೇರೆ ಬೇರೆ ಗುಂಪಲ್ಲಿ ಹಾಕಿದ್ರೆ ಮೀನಿಂಗ್ಲೆಸ್ ಆಯ್ತು. ಕರೆಕ್ಟಾ? ಎಸ್ ಆರ್ ನೋ? ದಟ್ಸ್ ವೈ ನಾ ಅದಕ್ಕೆ ನಮ್ಗೆ ಇನ್ನೊಂದು ಬ್ರಾಂಚ್ ಬೇಕು, ಸಿಸ್ಟಮ್ಯಾಟಿಕ್ಸ್. ಈ ವರ್ಡ್ ಅನ್ನ ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ಪಡೆದಿರುವಂಥದ್ದು. ಇಟ್ಸ್ ಅ ಲ್ಯಾಟಿನ್ ವರ್ಡ್ ಡಿರೈವ್ಡ್ ಫ್ರಮ್ ದ ವರ್ಡ್ ಸಿಸ್ಟಮಾ. ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಅದ್ರ ಉದಾಹರಣೆನ ನಾನು ಕೊಡ್ತೀನಿ. ಅಂಡ್ ಇದರಲ್ಲಿ ನೀವು ಇವಲ್ಯೂಷನರಿ ರಿಲೇಶನ್ಶಿಪ್ ಓದ್ತೀರಾ. ಈ ಜೀವಿ ಯಾವ ಜೀವಿಯಿಂದ ಇವಾಲ್ವ್ ಆಗಿರಬಹುದು, ತುಂಬಾ ಸ್ಟಡಿ ಮಾಡ್ಬೇಕು. ಅದಕ್ಕೆ ನೋಡಿದ ತಕ್ಷಣ ಇಂಟರ್ನೆಟ್ ಅಲ್ಲಿ ಗೂಗಲ್ ಸರ್ಚ್ ಮಾಡಿದ ತಕ್ಷಣ, ಅಥವಾ ಇವಾಗ ಚಾಟ್ GPT ಇದೆ, AI ಯೂಸ್ ಮಾಡಿದ ತಕ್ಷಣ ಇನ್ಫಾರ್ಮೇಶನ್ ಸಿಗುತ್ತೆ ಅಫ್ಕೋರ್ಸ್. ಬಟ್ ಟು ಗಿವ್ ಅ ಕರೆಕ್ಟ್ ಇವಲ್ಯೂಷನರಿ ಟ್ರೀ ಅಂತೀವಿ, that is going to take a lot of research. So systematics ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ something like this. I don't know if this is visible to you properly. I'm trying to zoom in. ಇಲ್ಲಿ ನೋಡಿ, ಮಂಗನಿಂದ ಮಾನವ ಅಂತೀವಿ. But are we actually relatives of monkeys? No. We are more related to apes. So apes alla. Of course, we are related to apes also. But, I mean, we use a lot of apes in that way, I said. But, anyways, coming back. A bad joke. Keep it aside. We are more related to, ಇಲ್ಲಿ ನೋಡಿ, ಇಲ್ಲಿ ಒಬ್ರು ಯಾರೋ ಪೂರ್ವಜರು ಇದ್ರು. Now he is probably, he ಅಂದ್ರೆ ಆ ಗುಂಪು has gone extinct. ಅಲ್ಲಿಂದ ಇಲ್ಲಿ ನೋಡಿ, ಲೀಮರ್ಸ್, ಲಾರಿಸಸ್ ಅಂಡ್ ಪಾಟೋಸ್ ಅಂತ ಒಂದು ಆರ್ಗ್ಯಾನಿಸಮ್ ಇದೆ. ಅದನ್ನೆಲ್ಲ ಬಿಡಿ. ನ್ಯೂ ವರ್ಲ್ಡ್ ಮಂಕೀಸ್ ಇವಾಲ್ವ್ ಆದ್ವು. ಓಲ್ಡ್ ವರ್ಲ್ಡ್ ಮಂಕೀಸ್
ನೀವು ಹತ್ರ ಬರ್ತಾ ಇದ್ದಂಗೆ ದಿಸ್ ಹ್ಯೂಮನಿಗೆ ಹತ್ರವಾಗಿರೋ ಚಿಂಪ್ಯಾನ್ಸೀಸ್, ಅದಾದ ನಂತರ ಗೊರಿಲ್ಲಾ, ಒರಂಗುಟಾನ್ಸ್, ಇವೆಲ್ಲ ಏಪ್ಸ್. ವಿ ಆರ್ ವೆರಿ ಕ್ಲೋಸ್ಲಿ ರಿಲೇಟೆಡ್ ಟು ಏಪ್ಸ್ ಆಸ್ ಕಂಪೇರ್ಡ್ ಟು ಮಂಕೀಸ್. ಇದಾಯ್ತು ಸಿಸ್ಟಮ್ಯಾಟಿಕ್ಸ್, ಇದಾಯ್ತು ಇವಲ್ಯೂಷನರಿ ರಿಲೇಶನ್ಶಿಪ್. ಮಂಕೀಸ್ ಇಲ್ಲಿವೆ, ಏಪ್ಸ್ ಇಲ್ಲಿ, ಹ್ಯೂಮನ್ಸ್ ಇಲ್ಲಿದ್ದಾರೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆಲ್ ರೈಟ್, ಇದನ್ನ ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕರೆಯೋದು. ವೇರ್ ಯು ಆರ್ ಸೇಯಿಂಗ್ ದಟ್ ಇವಲ್ಯೂಷನರಿ ರಿಲೇಶನ್ಶಿಪ್ ಅಲ್ಲಿ ನೀವು ಕಂಡುಹಿಡಿದಿರುವಂಥ ಜೀವಿ ಯಾವುದಕ್ಕೆ ಹತ್ರವಾಗಿತ್ತು ಅನ್ನೋದೊಂದು. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಇವಾಗ ಡೈನೋಸಾರ್ಸ್ಗೆ ತುಂಬಾ ಹತ್ರವಾಗಿರುವಂಥ ರಿಲೇಟಿವ್ ಯಾರು ಅಂತ ಹೇಳಿದ್ರೆ ನೀವು ನಗ್ತೀರಾ, ಚಿಕನ್. ಎಸ್, ಡೈನೋಸಾರ್ಸ್ ಎಕ್ಸ್ಟಿಂಕ್ಟ್ ಆಗಿದೆ, ಅದಕ್ಕೆ ತುಂಬಾ ಹತ್ರವಾಗಿರುವಂಥ ರಿಲೇಟಿವ್ ಇವಾಗ ನಮ್ಮ ಸುತ್ತಮುತ್ತ ಇರೋದು ಚಿಕನ್ ಅಂತೆ. ಲುಕ್ ಎಟ್ ದಿ ಐರನಿ, ಡೈನೋಸಾರ್ ಎಷ್ಟು ದೊಡ್ಡದಿತ್ತು, ಚಿಕನ್ ಎಷ್ಟು ಚಿಕ್ಕದು. ರೈಟ್, ಜಸ್ಟ್ ಅ ಫ್ಯಾಕ್ಟ್. ಸೈಂಟಿಫಿಕ್ಲಿ ನೀವು ಅದರ ಒಳಗಡೆ ಹೋದ್ರೆ ನಿಮ್ಗೆ ತುಂಬಾ ಅದರಲ್ಲಿ ಸತ್ಯ ಸುಳ್ಳು ಅಂಡ್ ಆಲ್ ಕಮ್ಸ್ ಔಟ್. ಬಟ್ ಒಂದು ರೀತಿಯ ಫ್ಯಾಕ್ಟ್ ಅಂಡ್ ಅ ವೆರಿ ಏನಂತಾರೆ, ಅ ವೆರಿ ಕೈಂಡ್ ಆಫ್ ಓ ಹೌದಾ ಹೀಗೂ ಉಂಟೆ ಕೈಂಡ್ ಆಫ್ ಫ್ಯಾಕ್ಟ್ ಇಟ್ ಇಸ್. Right, let me come to the next topic, which is taxonomic categories. Taxonomic category alli, now here you have to look for a word, ಆಯ್ತಾ? Taxonomic categories ಗೆ ತುಂಬಾ ಹೆಸರಿದೆ. Taxons ಅಂತ ಕರಿಬಹುದು, ಕೆಲವೊಮ್ಮೆ ranks ಅಂತ ಕೂಡ ಬಳಸ್ತಾರೆ ಪದವನ್ನ. So don't get confused. They can be called as taxons, like kingdom is a taxon, phylum is a taxon. Taxon is singular, taxa plural ಆಯ್ತು. ಅಥವಾ ರ್ಯಾಂಕ್, ಕಿಂಗ್ಡಮ್ ಇಸ್ ದ ಹೈಯೆಸ್ಟ್ ರ್ಯಾಂಕ್, ಸ್ಪೀಶೀಸ್ ಇಸ್ ದ ಲೋವೆಸ್ಟ್ ರ್ಯಾಂಕ್ ಅಂತ ಹೇಳ್ತೀವಿ. ಕರೆಕ್ಟಾ? ನಾವು ಹಿಯರ್ ಕಿಂಗ್ಡಮ್ ಟು ಸ್ಪೀಶೀಸ್. ಆಲ್ ರೈಟ್, ಕಿಂಗ್ಡಮ್ಸ್ ಯು ಕ್ಯಾನ್ ಸಿ ದ ಬೇಸ್ ಇಸ್ ಬ್ರಾಡ್, ಅಂಡ್ ನೀವು ಸ್ಪೀಶೀಸಿಗೆ ಹೋಗ್ತಾ ಇದ್ದಂಗೆ ಸಿಮಿಲರ್ ಆರ್ಗ್ಯಾನಿಸಮ್ಸ್ ಕಮ್ಮಿ 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 ಆಗ್ತಾ ಹೋಗ್ತೀವಿ. ಅಂದ್ರೆ ಆನಿಮಲ್, ಪ್ರಾಣಿ ಜಗತ್ತು ಎಷ್ಟು ದೊಡ್ಡದಿದೆ. ಅದೇ ನಾನು ನಿಮ್ಗೆ ಎಲ್ಲ ಕ್ಲಾಸಿಫಿಕೇಶನ್ ಮುಗಿಸ್ಕೊಂಡು ಸ್ಪೀಶೀಸ್ಗೆ ಬನ್ನಿ ಅಂದಿದ ತಕ್ಷಣ ದ ಗುಂಪು ಬಿಕಮ್ ಸ್ಮಾಲರ್ ಅಂಡ್ ಸ್ಮಾಲರ್. ಕರೆಕ್ಟಾ? ಕಿಂಗ್ಡಮ್, ಪ್ರಾಣಿಗಳ ಕಿಂಗ್ಡಮ್ ಅಲ್ಲಿ, ರಾಜ್ಯದಲ್ಲಿ ಎಷ್ಟೆಲ್ಲ ಬೇರೆ ಬೇರೆ ಟೈಪ್ ಪ್ರಾಣಿಗಳಿವೆ. ಸ್ಪೀಶೀಸ್ ಅಲ್ಲಿ ಬಂದ ಹೋಮೋ ಸೇಪಿಯನ್ಸ್ ಒಂದೇ ಸ್ಪೀಶಿ ಇರೋದು. ಸೊ ದಟ್ ಇಸ್ ವೈ ಇದು ಒಂದು ರೀತಿಯ ಪಿರಮಿಡ್ ಅಂತ ನೀವು ಹೇಳ್ಬಹುದು. ಅಂಡ್ ಇದನ್ನ ನಾವು ಮಕ್ಕಳೇ 7 ಆಬ್ಲಿಗೇಟ್ ಕ್ಯಾಟಗರೀಸ್ ಅಂತ ಕರಿತೀವಿ. ಅಂದ್ರೆ ನಾಳೆ ನೀವು ಯಾವ್ದಾದ್ರು ಜೀವಿಯನ್ನ ಕಂಡು ಹಿಡಿದ್ರೆ ಬೇರೆ ಏನಾದ್ರೂ ಕೊಡ್ತಿರೋ ಇಲ್ವೋ, ಈ 7 ಕ್ಲಾಸಿಫಿಕೇಶನ್ ಅನ್ನ ಕೊಡ್ಲೇಬೇಕು. ಯಾಕಂದ್ರೆ ಕೆಲವೊಮ್ಮೆ ಸಬ್ ಫೈಲಮ್ ಅಂತ ಬರುತ್ತೆ, ಸಬ್ ಕ್ಲಾಸ್, ಸಬ್ ಆರ್ಡರ್, ಸಬ್ ಫ್ಯಾಮಿಲಿ ಅಂತೆಲ್ಲ ಬರುತ್ತೆ. ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇದು 7 ನೀವು ಕೊಡ್ಲೇಬೇಕು. ಆಬ್ಲಿಗೇಟ್, ಕಂಪಲ್ಸರಿ. ಓಕೆ, ಹೇಗೆ ನೆನ್ಪಿಟ್ಕೊಳ್ಳೋದು? ಆರ್ಡರ್ ಅಲ್ಲೇ ನೆನ್ಪಿಟ್ಕೋಬೇಕು. ನಾವು ಆರ್ಡರ್ ಬಗ್ಗೆ ಮಾತಾಡ್ತೀನಿ, ಬಟ್ ಬಿಫೋರ್ ದ್ಯಾಟ್ ಕಿಂಗ್ಡಮ್ ಇಂದ ಸ್ಪೀಶೀಸಿಗೆ ಹೋಗ್ತಾ ಇದ್ದೀರಾ. ಓಕೆ, ಈ ಆರ್ಡರ್ ಮಕ್ಕಳೇ ಅಫ್ಕೋರ್ಸ್ ಇಟ್ ಇಸ್ ಡಿಕ್ರೀಸಿಂಗ್ ಆರ್ಡರ್, ಬಿಕಾಸ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಅಂಡ್ ಆಲ್ಸೋ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಕಮ್ಮಿ ಆಗುತ್ತೆ ಗುಂಪಲ್ಲಿ ಆಸ್ ಯು ಗೋ ಫ್ರಮ್ ಕಿಂಗ್ಡಮ್ ಟು ಸ್ಪೀಶೀಸ್. ಬಟ್ ಸಿಮಿಲ್ಯಾರಿಟೀಸ್ ಹೆಚ್ಚಾಗುತ್ತೆ. 2 ಜೀವಿಗಳ ಮಧ್ಯೆ ಇರುವಂಥ ಸಮಾನತೆ ಹೆಚ್ಚಾಗ್ತಾ ಹೋಗುತ್ತೆ ಆಸ್ ಯು ಗೋ ಫ್ರಮ್ ಕಿಂಗ್ಡಮ್ ಟು ಸ್ಪೀಶೀಸ್. ಇದು ತುಂಬಾ ಇಂಪಾರ್ಟೆಂಟ್. ಇದೇ ಡೈರೆಕ್ಷನ್ ಆಫ್ ಆರೋಸ್ ಅಲ್ಲಿ ನಾನು ಮಾತಾಡಿದ್ರೆ ಸಿಮಿಲ್ಯಾರಿಟೀಸ್ ಇನ್ಕ್ರೀಸ್. ಓಕೆ, ಸಿಮಿಲ್ಯಾರಿಟೀಸ್ ಇನ್ಕ್ರೀಸ್. ಸೊ 2 ಜೀವಿಯ ಮಧ್ಯ ಕಿಂಗ್ಡಮ್ ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಎಷ್ಟು ಸಮಾನತೆ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಫೈಲಮ್ ಅಲ್ಲಿ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ಲಾಸ್ ಅಲ್ಲಿ ಇರುತ್ತೆ. ದೆನ್ ಆಸ್ ಯು ರೀಚ್ ಜೀನಸ್ ದ ಸಿಮಿಲ್ಯಾರಿಟಿ ಹ್ಯಾಸ್ ಇನ್ಕ್ರೀಸ್, ಅಂಡ್ ದೆನ್ ಆಸ್ ಯು ರೀಚ್ ಸ್ಪೀಶೀಸ್, 2 ಆರ್ಗ್ಯಾನಿಸಮ್ ಆಫ್ ಸೇಮ್ ಸ್ಪೀಶೀಸ್ ವಿಲ್ ನ್ಯಾಚುರಲಿ ಹ್ಯಾವ್ ಅ ಲಾಟ್ ಆಫ್ ಸಿಮಿಲ್ಯಾರಿಟಿ, ರೈಟ್? ಅದನ್ನೇ ಅವರಲ್ಲಿ ಹೇಳ್ತಾ ಇರೋದು. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್.
ಇವಾಗ 2 ಮಾರ್ಕಿನ ಪ್ರಶ್ನೆಯನ್ನ 2 ಮಾರ್ಕ್ ಆಗೇ ಕೇಳಬಹುದು, ಇಲ್ಲ ಅಂತ ಹೇಳಲ್ಲ. ಆರ್ ದೇ ಕ್ಯಾನ್ ಇವನ್ ಸ್ಪ್ಲಿಟ್ ಇಟ್ ಇಂಟು 1 ಮಾರ್ಕ್ ಅಂಡ್ 1 ಮಾರ್ಕ್, ಅಂದ್ರೆ ಡಿಸ್ಕ್ರಿಪ್ಟಿವ್ ಟೈಪೇ ಬಟ್ 1 ಮಾರ್ಕ್ ಅಂಡ್ 1 ಮಾರ್ಕ್ ಕೂಡ. ಅಲ್ಲಿ ಕೇಳಿದ್ರೆ ಸಿಮಿಲಾರಿಟೀಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ದೆನ್ ವಿ ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್, ರೈಟ್? ಹೇಗೆ ನೆನ್ಪಿಟ್ಕೊಂತೀರಾ? ನಿಮೋನಿಕ್ಸ್ ಮೂಲಕ ನೆನ್ಪಿಟ್ಕೊಳ್ಬಹುದು. ಇದೇ ಆರ್ಡರ್ ಅಲ್ಲಿ ನೆನ್ಪಿರ್ಬೇಕು. ನಾನ್ ನೆನ್ಪಿಟ್ಕೊಂಡಿರೋದು ಹೀಗೆ, ನಾನು ಕಾಲೇಜಲ್ಲಿ ಇರುವಾಗ, ಆಮೇಲೆ ಆಟೋಮ್ಯಾಟಿಕ್ ನೆನ್ಪಾಯ್ತು. ಕೀಪ್ ಪಾಟ್ಸ್ ಕ್ಲೀನ್ ಆರ್ ಫ್ಯಾಮಿಲೀಸ್ ಗೆಟ್ ಸಿಕ್. ಮಧ್ಯ ಮಧ್ಯದಲ್ಲಿ ಕೆಮ್ಮಿನ ಸೌಂಡ್ ಬರಬಹುದು, ದಯವಿಟ್ಟು ವಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪ ನೆಗಡಿಯಿಂದ ನಾನು ಜಸ್ಟ್ ರಿಕವರಿ ಆಗ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಇಫ್ ಇಟ್ ಇಸ್ ಇರಿಟೇಟಿಂಗ್ ಯುವರ್ ಇಯರ್ ಡ್ರಮ್ಸ್. ಆ್ಯಂಡ್ ಎಸ್, ಸೊ ಕೀಪ್ ಪಾಟ್ಸ್ ಕ್ಲೀನ್ ಆರ್ ಫ್ಯಾಮಿಲೀಸ್ ಗೆಟ್ ಸಿಕ್. ಸಿಕ್ ಬರ್ದಾಗ ನೆನಪಾಯ್ತು ನನಗೂ ಹುಷಾರಿರ್ಲಿಲ್ಲ ಅಂತ. ಓಕೆ, ಇದನ್ನ ನೀವು ಈ ನಿಮಾನಿಕ್ ಯೂಸ್ ಮಾಡಿಕೊಂಡು ನೆನ್ಪಿಟ್ಕೊಳ್ಬಹುದು. ಓಕೆ, ದ ನೆಕ್ಸ್ಟ್ ಥಿಂಗ್, ಇನ್ನೊಂದು, ಪ್ರತಿ ಒಂದು ಗ್ರೂಪಿನ ಡೆಫಿನೇಷನ್ ಕೇಳ್ತಾರಾ? ದ ಆನ್ಸರ್ ಇಸ್ ನೋ. ಇದರಲ್ಲಿ ನಿಮಗೆ ಡೆಫಿನೇಷನ್ ಕೇಳಿದ್ರೆ ಸ್ಪೀಶೀಸ್ ಇದು ಕೇಳಬಹುದು, ಅದನ್ನ ನಾನು ಅಫ್ಕೋರ್ಸ್ ಇಲ್ಲಿ ಬರಿತೀನಿ. ಸೊ ನೀವು ಸ್ಪೀಶೀಸ್ ಅನ್ನ ಹೇಗೆ ಡಿಫೈನ್ ಮಾಡ್ತೀರಾ? See here, a group of organisms that have, pay attention, same number of chromosomes. ಒಂದು ಪ್ರೀರೆಕ್ವಿಸಿಟ್ ಅಂತಾರಲ್ವಾ. ಅಂಡ್ ಆಲ್ಸೋ, ಇದು ತುಂಬಾ ಇಂಪಾರ್ಟೆಂಟ್, ನೀವು ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಕ್ಯಾನ್ ಇಂಟರ್ ಬ್ರೀಡ್ ಟು ಪ್ರೊಡ್ಯೂಸ್, ಇಲ್ಲಿಗೆ ಮುಗಿಯಲ್ಲ, ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್. ಅಂದ್ರೆ ಎರಡು ಆರ್ಗ್ಯಾನಿಸಮ್ಸ್ ಇಂಟರ್ ಬ್ರೀಡಿಂಗ್ ಎಬಿಲಿಟಿಯನ್ನ ಇಟ್ಕೋಬೇಕು. ಅಂಡ್ ಅವರಿಗೆ ಹುಟ್ಟಿರುವಂತಹ ಪ್ರಾಜನಿ ಪುಟಾಣಿಗಳು, ದೇ ಶುಡ್ ಆಲ್ಸೋ ಬಿ ಫರ್ಟೈಲ್. ಯಾಕಂತ ಹೇಳಿದ್ರೆ ನೇಚರ್ ಸಪೋರ್ಟ್ಸ್ ಇಂಟರ್ ಬ್ರೀಡಿಂಗ್ ವಿದಿನ್ ಅ ಸ್ಪೀಶಿ, ನಾಟ್ ಬಿಟ್ವೀನ್ 2 ಡಿಫರೆಂಟ್ ಸ್ಪೀಶಿ. ಪ್ಯಾಂಥೆರಾ ಲಿಯೋ, ಲಯನ್ ಸಿಂಹ, ಪ್ಯಾಂಥೆರಾ ಟೈಗ್ರಿಸ್ ಹುಲಿ. ಕ್ಯಾನ್ ದೇ ಇಂಟರ್ ಬ್ರೀಡ್? ಎಸ್, ಬಟ್ in some cases the offsprings are not healthy genetically. So nature wise ನೀವು ನೋಡಿದ್ರೆ lion will interbreed among lion and tiger among tigers. ಕರೆಕ್ಟಾ? ಹಾಗೆ ಅರ್ಥ ಆಯ್ತಾ? This is what species is. Genus ಅಂದ್ರೆ ಏನು? It's a group which has many interrelated species. ಬೇರೆ ಬೇರೆ ಪ್ಯಾಂಥೆರಾ ಲಿಯೋ, ಪ್ಯಾಂಥೆರಾ ಟೈಗ್ರಿಸ್, ಪ್ಯಾಂಥೆರಾ ಪಾರ್ಡಸ್ ಎಲ್ಲ ಪ್ಯಾಂಥೆರಾ ಜೀನಸ್ ಅಲ್ಲಿ ಬರೋದು. ಕರೆಕ್ಟಾ? ಸೊ ಗ್ರೂಪ್ ಆಫ್ ಇಂಟರ್ ರಿಲೇಟೆಡ್ ಸ್ಪೀಶಿ. ಫ್ಯಾಮಿಲಿ, ಗ್ರೂಪ್ ಆಫ್ ಇಂಟರ್ ರಿಲೇಟೆಡ್ ಜೆನೆರಾ, ಜೆನೆರಾ ಇಸ್ ಪ್ಲೂರಲ್, ಜೀನಸ್ ಇಸ್ ಸಿಂಗ್ಯುಲರ್. ಆರ್ಡರ್, ಗ್ರೂಪ್ ಆಫ್ ಇಂಟರ್ ರಿಲೇಟೆಡ್ ಫ್ಯಾಮಿಲೀಸ್. ಕ್ಲಾಸ್, ಗ್ರೂಪ್ ಆಫ್ ಇಂಟರ್ ರಿಲೇಟೆಡ್ ಆರ್ಡರ್. ಫೈಲಮ್, ಸಿಂಗ್ಯುಲರ್, ಫೈಲಾ ಪ್ಲೂರಲ್. ಫೈಲಮ್ has interrelated classes. Kingdom has interrelated phyla, and kingdom is the highest rank in taxonomic category. Taxonomic category ಗೆ ಕೆಲವೊಮ್ಮೆ ಲಿನೇಯನ್ ಹೈರಾರ್ಕಿ ಅಂತ ಕೂಡ ಕರೀತಾರೆ. ಓಕೆ, ಕೇಳಲ್ಲ ಬಟ್ ಎನಿವೇಸ್ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ವಿಲ್ ನಾಟ್ ಹರ್ಟ್, ಐ ಸಪೋಸ್. ಲಿನೇಯನ್ ಹೈರಾರ್ಕಿ ಅಂತ ಕೂಡ ಕರಿತೀವಿ. ಬಿಕಾಸ್ ಲಿನೇಯಸ್ ಇದನ್ನ ಅವರ ಬುಕ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ದ ಬುಕ್ ನೇಮ್ ಇಸ್ ಸಿಸ್ಟಮಾ ನ್ಯಾಚುರೆ. ಈ ಬೈನಾಮಿಯಲ್ ನಾಮನ್ಕ್ಲೇಚರಿನ ರೂಲ್ಸ್ ಅನ್ನ, ಕ್ಲಾಸಿಫಿಕೇಶನ್ ಸಿಸ್ಟಮ್ ಅನ್ನ ಲಿನೇಯಸ್ ಅವರ ಪುಸ್ತಕ ಸಿಸ್ಟಮಾ ನ್ಯಾಚುರೆ ಅನ್ನೋ ಬುಕ್ ಅಲ್ಲಿ ಯೂಸ್ ಮಾಡ್ತಾರೆ. ರೈಟ್? ಇದನ್ನ ನೆನ್ಪಿಟ್ಕೊಳ್ಬಹುದು. ಸೊ ಐ ಹೋಪ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ಸೊ ಇಲ್ಲಿ ನಿಮಗೆ ಡೆಫಿನೇಷನ್ ಕೇಳಿದ್ರೆ ಒಂದು ವೇಳೆ ಸ್ಪೀಶೀಸ್ ಕೇಳಬಹುದು ಹೊರತು ನಾಟ್ ಎನಿಥಿಂಗ್ ಎಲ್ಸ್.
ದಟ್ ಬ್ರಿಂಗ್ಸ್ ಅಸ್ ಟು ದಿಸ್. ಇಲ್ಲಿಂದ ಕೂಡ ತುಂಬಾ ಪ್ರಶ್ನೆಗಳು ಬರುವಂಥದ್ದು. ಟ್ಯಾಕ್ಸನಾಮಿಕ್ ಕ್ಯಾಟಗರಿಯನ್ನ ಮುಂದೆ ತಗೊಂಡ್ಬಂದಿದ್ದೀನಿ, ಬಟ್ ಐ ಆಮ್ ಗೋಯಿಂಗ್ ಟು ಆಡ್ ಅ ಫ್ಯೂ ಮೋರ್. ಯಾಕೆಂತ ಹೇಳಿದ್ರೆ ನಿಮ್ಮ ಪುಸ್ತಕದಲ್ಲಿ ಇದರ ವಿವರಣೆಯನ್ನ ಅಲ್ಲಿ ಇಲ್ಲಿ ಕೊಡ್ಬೇಕಾದ್ರೆ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅದನ್ನ ಈ ಬಾಕ್ಸ್ ಅಲ್ಲಿ ಆಡ್ ಮಾಡಿದ್ರೆ ಹೇಗೆ? ಇಟ್ ವಿಲ್ ಬಿ ಈಸಿ ಫಾರ್ ಯು, ರೈಟ್? ಸೊ ಮ್ಯಾನ್, ಹೌಸ್ ಫ್ಲೈ, ಮ್ಯಾಂಗೋ, ವೀಟ್ ಹೆಚ್ಚಾಗಿ ಕೇಳೋದು, ಸೊ ಅದ್ರಲ್ಲೇನು ಡೌಟ್ ಇಲ್ಲ. ಬಟ್ ವಿ ವಿಲ್ ಆಡ್ 2 more. ಒಂದು ಬದನೆಕಾಯಿ ಅಂಡ್ ಇನ್ನೊಂದು ನಾನು ಆಡ್ ಮಾಡ್ತೀನಿ ಲಯನ್ ಆರ್ ಟೈಗರ್. ಎರಡು ಆಡ್ ಮಾಡಬಹುದು ಬಿಕಾಸ್ ದೇ ಓನ್ಲಿ ಡಿಫರ್ ಬೈ ಸ್ಪೀಶೀಸ್, ಬಟ್ ಎಲ್ಲ ಸೇಮ್ ಅದರದ್ದು. ಈವನ್ ಪಾರ್ಡಸ್, ಪ್ಯಾಂಥರ್ ಫಾರ್ ದಟ್ ಮ್ಯಾಟರ್. ಸೊ ಇಲ್ಲಿ ನೋಡಿ, ಮ್ಯಾನ್, ಜೀನಸ್ ಹೋಮೋ, ಫ್ಯಾಮಿಲಿ ಸ್ಪೀಶೀಸ್ ಸೇಪಿಯನ್ಸ್, ಫ್ಯಾಮಿಲಿ ಹೋಮಿನಿಡೆ, ಆರ್ಡರ್ ಪ್ರೈಮೇಟಾ, ಕ್ಲಾಸ್ ಮೆಮೇಲಿಯಾ, ಫೈಲಮ್ ಅಥವಾ ಡಿವಿಷನ್ ಕಾರ್ಡೇಟಾ. ವಿ ನೋ ಇಟ್ ಇಸ್ ಬಿಲಾಂಗಿಂಗ್ ಟು ಕಿಂಗ್ಡಮ್ ಆನಿಮೇಲಿಯಾ ಅಲ್ವಾ? ಫೈಲಮ್ ಅನ್ನೋದು ನಾವು ಆನಿಮಲ್ಸ್ ಯೂಸ್ ಮಾಡ್ತೀವಿ. ಡಿವಿಷನ್ ಅನ್ನೋದು ಅದೇ ರ್ಯಾಂಕ್ ಅಲ್ಲಿ ಡಿವಿಷನ್ ಗಿಡಗಳಿಗೆ ಬರುತ್ತೆ. ಅರ್ಥ ಆಯ್ತಾ? ಸೊ ಹೌಸ್ ಫ್ಲೈ, ಮ್ಯೂಸಾ ಡೊಮೆಸ್ಟಿಕಾ ಕರಿಬಹುದು, ಮಸ್ಕಾ ಡೊಮೆಸ್ಟಿಕಾ. ಮಸ್ಕಾ ವರ್ಡ್ ಬೇಗ ನೆನ್ಪುಳಿಯುತ್ತೆ. ಮಸ್ಕಾ ಡೊಮೆಸ್ಟಿಕಾ, ನೊಣ. ಫ್ಯಾಮಿಲಿ ಮ್ಯೂಸಿಡೆ, ಆರ್ಡರ್ ಡಿಪ್ಟೀರಾ, ಕ್ಲಾಸ್ ಇನ್ಸೆಕ್ಟಾ, ಅಂಡ್ ಇಲ್ಲಿ ಕೂಡ ಫೈಲಮ್ ಆಯ್ತು ಆರ್ಥ್ರೋಪೋಡಾ. ಓಕೆ, ಇದನ್ನ ಎಷ್ಟು ಬರೀತೀರಾ ಅಷ್ಟು ಸ್ಪೆಲ್ಲಿಂಗ್ ಪರ್ಫೆಕ್ಟ್ ಆಗುತ್ತೆ. ಬಿಕಾಸ್ ಕೆಲವು ಟೀಚರ್ಸ್ ಸೈಂಟಿಫಿಕ್ ಹೆಸರಿನ, ನಾನು ಅಂತವಳೆ, ಸೈಂಟಿಫಿಕ್ ಹೆಸರಿನ ಸ್ಪೆಲ್ಲಿಂಗ್ ತಪ್ಪಾದ್ರೆ ಮಾರ್ಕ್ಸ್ ಕಟ್ ಮಾಡ್ತಾ ಇದ್ವಿ. ಸೊ ಬಿ ಅವೇರ್ ಆಫ್ ದ್ಯಾಟ್. ಮ್ಯಾಂಗೋ ನಾವು ಮಾಡಬೇಕು, ದಿಸ್ ಅ ರೂಲ್, ದಟ್ಸ್ ವೈ ಖುಷಿ ಆಗ್ತಾ ಇದೆ, ಓ ಮಾರ್ಕ್ ಕಟ್ ಮಾಡೋಣ ಅಂತಲ್ಲ. ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಇಂಡಿಕಾ ಇಸ್ ಅ ಸ್ಪೀಶೀಸ್ ನೇಮ್. ಎನಾಕಾರ್ಡಿಯೇಸಿ, ಸ್ಯಾಪಿಂಡೇಲಿಸ್ ಇಸ್ ದಿ ಆರ್ಡರ್, ಡೈಕಾಟಿಲಿಡನೆ, ಅಂಡ್ ಡಿವಿಷನ್ ಆಯ್ತು ಇಲ್ಲಿ ಏಂಜಿಯೋಸ್ಪರ್ಮೆ. ವೀಟ್, ಟ್ರಿಟಿಕಮ್ ಏಸ್ಟಿವಮ್, ಟ್ರಿಟಿಕಮ್ ಜೀನಸ್ ಹೆಸರು, ಏಸ್ಟಿವಮ್ ಏನು ಸ್ಪೀಶೀಸ್ ಹೆಸರು. ಕರೆಕ್ಟ್ ಅಲ್ವಾ? ದೆನ್ ಆಸ್ ಯು ಗೋ ಫಾರ್ವರ್ಡ್, ಫ್ಯಾಮಿಲಿ ಪೊಯೇಸಿ, ಆರ್ಡರ್ ಪೊಯೇಲ್ಸ್. ಓಕೆ, ಓಕೆನಾ ಇಲ್ಲಿ ತನಕ? ಮೋನೋಕಾಟಿಲಿಡನೆ ಕ್ಲಾಸ್ ಆಯ್ತು, ಡಿವಿಷನ್ ಆಯ್ತು ಏಂಜಿಯೋಸ್ಪರ್ಮೆ. ನೌ ವಿ ವಿಲ್ ಆಡ್ 2 more. I said brinjal, and I'll add lion here. Tiger ಕೂಡ ಆಡ್ ಮಾಡಬಹುದು ಬಿಕಾಸ್ ಸ್ಪೀಶೀಸ್ ಮಾತ್ರ ಚೇಂಜ್ ಆಗೋದು. Solanum melongena. ಓಕೆ, ಜೀನಸ್ ಏನಾಯ್ತು? Solanum. ಫ್ಯಾಮಿಲಿ Solanaceae. ಆರ್ಡರ್ Polymoniales. ಕ್ಲಾಸ್ Dicotyledone and Angiospermae ಆಯ್ತು ಡಿವಿಷನ್. ಲಯನ್ ನೋಡೋಣ. ಪ್ಯಾಂಥೆರಾ ಲಿಯೋ. ಓಕೆ, ಜೀನಸ್ ಆಯ್ತು ಪ್ಯಾಂಥೆರಾ, ಫ್ಯಾಮಿಲಿ ಆಯ್ತು ಫೆಲಿಡೆ, ಆರ್ಡರ್ ಕಾರ್ನಿವೋರಾ, ಮೆಮೇಲಿಯಾ, ಅಂಡ್ ಡಿವಿಷನ್ ಏನಾಯ್ತು? ಸಾರಿ, ಫೈಲಮ್ ಏನಾಯ್ತು? ಕಾರ್ಡೇಟಾ. ಎಲ್ಲಾನು ಸೇಮ್. ಟೈಗರ್ ಅಲ್ಲಿ ಪ್ಯಾಂಥೆರಾ ಟೈಗ್ರಸ್ ಆಗುತ್ತೆ. ಮನೆಯಲ್ಲಿರುವಂತಹ ಬೆಕ್ಕು ಅಂಡ್ ಇವುಗಳು ದೇ ಕಮ್ ಅಂಡರ್ ದ ಸೇಮ್ ಫ್ಯಾಮಿಲಿ ಕಾಲ್ಡ್ ಫೆಲಿಡೆ. ಓಕೆ, ಸೊ ಈ ಕೆಲವು ಇನ್ಫಾರ್ಮೇಶನ್ ಐ ಆಡ್, ಬಟ್ ಇಷ್ಟು ನೋಡ್ಕೊಂಡ್ರ ಇನ್ನೊಂದು ಅಬ್ಸರ್ವೇಷನ್ ನೋಡ್ಕೊಳ್ಳಿ. ಆರ್ಡರ್ ಫ್ಯಾಮಿಲಿಗೆ ಬಂದಾಗ ಪ್ರಾಣಿಗಳಲ್ಲಿ ಎಂಡಿಂಗ್ ಇಸ್ ಎಇ, ಆದ್ರೆ ಗಿಡಗಳಲ್ಲಿ ಇಎಇ.
ಕರೆಕ್ಟ್ ಅಲ್ವಾ? ಇ ಎ ಇ, ಇಲ್ಲಿ ಎ ಇ. ಈ ಒಂದು ಡಿಫ್ರೆನ್ಸ್ ಅನ್ನ ನೆನ್ಪಿಟ್ಕೊಳ್ಳಿ, ಸ್ಪೆಲ್ಲಿಂಗ್ ಡಿಫ್ರೆನ್ಸ್. ಮ್ಯಾಮ್ ಎಲ್ಲಿ ಹೆಲ್ಪ್ ಆಗ್ಬಹುದು? ಯಾವ್ದಾದ್ರೂ ಒಂದು ಎಕ್ಸಾಮ್ ಬರೀತೀರಾ, ಮಲ್ಟಿಪಲ್ ಚಾಯ್ಸ್ ಟೈಪ್ಸ್ ಇದು, ಅಲ್ಲಿ ಹೆಲ್ಪ್ ಆಗುತ್ತೆ 100%. ಓಕೆ, ಎಕ್ಸ್ಕ್ಯೂಸ್ ಮೀ. ಇನ್ನೊಂದೇನಂದೆ, ಕೆಲವು ಪಾಯಿಂಟ್ಸ್ ಇಲ್ಲಿ ನಿಮ್ಮ NCERT ಇಂದ ಕೆಲವು ಪಾಯಿಂಟ್ ವೈಸ್ ಕೊಡ್ತೀನಿ. ಐ ಫೀಲ್ ದಟ್ ಇಸ್ ಮೋರ್ ಹೆಲ್ಪ್ಫುಲ್. ಒಂದು, ಈ ಆರ್ಡರಿಗೆ ಬಂದಾಗ ಪಾಲಿಮೋನಿಯಲ್ಸ್ ಅಂತ ಒಂದು ಆರ್ಡರ್ ಇದೆ. ಇದರ ಅಂಡರ್ 2 ಫ್ಯಾಮಿಲಿ ಬರುತ್ತೆ ಮಕ್ಕಳೇ. ಒಂದು ಸೊಲನೇಸಿ, ಬದನೆಕಾಯಿ ಫ್ಯಾಮಿಲಿ, ಇನ್ನೊಂದು ಕಾನ್ವಲ್ಯುಲೇಸಿ. ನೆಕ್ಸ್ಟ್, ಆನಿಮಲ್ಸ್ಗೆ ಬಂದಾಗ ಕಾರ್ನಿವೋರಾ ಅಂತ ಒಂದು ಆರ್ಡರ್ ಇದೆ. ಅದರಲ್ಲಿ ಬರೋದು ಬೆಕ್ಕುಗಳ ಫ್ಯಾಮಿಲಿ, ಫೆಲಿಡೆ, ಅಂಡ್ ಇನ್ನೊಂದು ಡಾಗ್ ಫ್ಯಾಮಿಲಿ, ಕ್ಯಾನಿಡೆ ಅಲ್ಲಿ ಬರುತ್ತೆ. ಇದು ಕೂಡ ನೆನಪಿರ್ಲಿ. ಫೆಲಿಡೆಯಲ್ಲಿ ಡೊಮೆಸ್ಟಿಕೇಟೆಡ್ ಕ್ಯಾಟ್ ಅಂಡ್ ಕಾಡಲ್ಲಿರುವಂಥ ಬಿಗ್ ಕ್ಯಾಟ್ಸ್, ಲಯನ್, ಟೈಗರ್, ಪ್ಯಾಂಥರ್, ಚೀತಾ, ಇವುಗಳೆಲ್ಲ ಬರುವಂಥದ್ದು. ಓಕೆ, ಸೊ ಐ ಥಿಂಕ್ ಇದು ಒಂದು ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು. ಸೊ ದೀಸ್ ಆರ್ ಫ್ಯಾಮಿಲಿ ನೇಮ್ಸ್. ಅಂದ್ರೆ ಈ ಪದಗಳನ್ನ ಮರಿಬೇಡಿ ಅಂತ. ಇದು ಕೂಡ ಬೇರೆ ಯಾವುದು ಎಕ್ಸ್ಟ್ರಾ ಎಲ್ಲೂ ಇಲ್ಲ. ಇದ್ರಲ್ಲಿ ನಾವು ಸೊಲನೇಸಿಯನ್, ಫೆಲಿಡೆ ಅಂಡ್ ಕಾರ್ನಿವೋರಾ, ಪಾಲಿಮೋನಿಯಲ್ಸ್ ಅನ್ನೋ ಪದಗಳನ್ನ ಇಲ್ಲಿ ಬಳಸ್ಕೊಂಡ್ ಬಿಟ್ಟಿದೀವಿ ಇನ್ ದ ಫಾರ್ಮ್ ಆಫ್ ದಿಸ್ ಟ್ಯಾಕ್ಸೋನಾಮಿಕ್ ಕ್ಯಾಟಗರಿ ಚಾರ್ಟ್. ವಾಟ್ ಇಸ್ ನ್ಯೂ ಇಸ್ ಕಾನ್ವಲ್ಯುಲೇಸಿ ಅನ್ನೋ ಫ್ಯಾಮಿಲಿ ನೀವು ಬೇರೆ ಎಲ್ಲೂ ಓದಲ್ಲ, ಇಲ್ಲಿ ಮಾತ್ರ ಇನ್ ದ ಫಾರ್ಮ್ ಆಫ್ ಎಕ್ಸಾಂಪಲ್. ಕ್ಯಾನಿಡೆ ಕೂಡ ಇಲ್ಲಿ ಮಾತ್ರ ಇನ್ ದ ಫಾರ್ಮ್ ಆಫ್ ಎಕ್ಸಾಂಪಲ್ಸ್ ನೀವು ಓದ್ತೀರಾ. ರೈಟ್? ಅನಿಮಲ್ ಕಿಂಗ್ಡಮ್ ಅಲ್ಲಿ ಕ್ಲಾಸ್ ಓದೇ ಇರ್ತೀರಾ ನೀವು. ಸೋ ಮೆನಿ ಕ್ಲಾಸಸ್ ಯು ವುಡ್ ಹ್ಯಾವ್ ಸ್ಟಡಿಡ್. Amphibia, reptilia, mammalia. So it's easy to remember. Correct? So this is something to remember from this particular chapter. Yen madbek now? Tumba important. So let's give it some stars. Very important topic. So overall weightage ಎಷ್ಟು? 2 ಮಾರ್ಕ್. ಎಫರ್ಟ್ ಎಷ್ಟು? 2 ಮಾರ್ಕಿನಷ್ಟೇ. ಎಫರ್ಟ್ 20 ಮಾರ್ಕಿನಷ್ಟು ನಾವು ಹಾಕಲ್ಲ. ವಿ ಆರ್ ಸ್ಮಾರ್ಟ್ ಸ್ಟಡಿಂಗ್ ಸ್ಟೂಡೆಂಟ್ಸ್. ನಾವು ಸ್ಮಾರ್ಟ್ ಸ್ಟಡಿ ಮಾಡೋದು. ಕರೆಕ್ಟ್? ಸೊ ದಟ್ ಇಟ್ ಸೇವ್ಸ್ ಅಸ್ ಟೈಮ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೆಲ್ಲ ಓದ್ತೀರಾ ಹೇಳಿ ನೋಡೋಣ. ಯು ವಿಲ್ ಸ್ಟಡಿ ರೂಲ್ಸ್ ಆಫ್ ಬೈನೋಮಿಕಲ್ ನಾಮೆನ್ಕ್ಲೇಚರ್, ಬೈನೋಮಿಯಲ್ ನಾಮೆನ್ಕ್ಲೇಚರ್, ಹಾಗೆ ಈ ಪರ್ಟಿಕ್ಯುಲರ್ ಚಾರ್ಟ್. ಅದರಲ್ಲಿ ಇದು ಆಗಿಲ್ಲ ಅಂದ್ರೂ ಓಕೆ, ಇದನ್ನ ನೋಡ್ಕೊಂಡು ಹೋಗಿ ಅಟ್ ಲೀಸ್ಟ್. ಓಕೆ, ರೈಟ್? ಎಸ್. ಇದರಲ್ಲಿ MCQ ಯಾವುದೇ ರೀತಿದಿಲ್ಲ ಅಂಡ್ 2 ಮಾರ್ಕ್ ಕ್ವೆಶನ್ ಮಾತ್ರ ಕೇಳೋದು. ಅಂಡ್ ಐ ಆಲ್ರೆಡಿ ಟೋಲ್ಡ್ ಯು ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ದ ನೆಕ್ಸ್ಟ್ ಚಾಪ್ಟರ್ biological classification. Again, I'll try to get a lot of flow charts, and the idea of the batch is to revise and ತುಂಬಾ ಡಿಸ್ಕ್ರಿಪ್ಟಿವ್ ಆಗಿರುವಂಥ ನೋಟ್ಸ್ಗಿಂತನೂ ಶಾರ್ಟ್ ನೋಟ್ಸ್ ಕೊಟ್ರೆ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ. ದಿಸ್ ವಾಸ್ ಯುವರ್ ಫಸ್ಟ್ ಕ್ಲಾಸ್ ಇನ್ ಬಾಟ್ನಿ. ಏನಾದರೂ ಸಜೆಷನ್ಸ್ ಇದ್ರೆ ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಅಲ್ಲಿ ಹಾಕಿ. ಅರ್ಥ ಆಯ್ತು ಅಂದ್ರೂ ಹಾಕಿ, ಅರ್ಥ ಆಗಿಲ್ಲ ಅಂದ್ರೂ ಇನ್ ಅ ಪೊಲೈಟ್ ವೇ ಹಾಕಿ, ಅಂಡ್ ಟೆಲ್ ಮಿ ವಾಟ್ ಕ್ಯಾನ್ ವಿ ಡೂ ಮೋರ್. ರೈಟ್? ಇಷ್ಟನ್ನ ಮಾಡಿ. ಅಂಡ್ ಲೈಕ್ ಐ ಸೆಡ್, ಇದು ನಿಮಗೆ 1 ಶಾರ್ಟ್ ರಿವಿಷನ್ ಇರೋ ಕಾರಣ ದ ನೋಟ್ಸ್ ಆರ್ ಮೋರ್ ಲೈಕ್ ಫ್ಲೋ ಚಾರ್ಟ್ಸ್ ತರ ನೋಟ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಅಂಡ್ ನೆಕ್ಸ್ಟ್ ಟೈಮ್, ಈ ಸರಿ ಮಾಡಿದಾರೋ ಇಲ್ವೋ, ನೆಕ್ಸ್ಟ್ ಟೈಮ್ NCERT ಅನ್ನ ತಗೊಂಡು ಅಥವಾ ನಿಮ್ಮ ಬೇರೆ ಯಾವ್ದಾದ್ರು ನೋಟ್ಸ್ ಅನ್ನ ತಗೊಂಡು ಕೂತ್ಕೊಂಡ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಇಲ್ಲ ಬರ್ಕೊಳ್ಳಿ, ಸೊ ದಟ್ ಯು ಆರ್ ಏಬಲ್ ಟು ಕ್ರಿಯೇಟ್ ಅ ಮ್ಯಾಪ್ ಔಟ್ ಆಫ್ ದ ಚಾಪ್ಟರ್. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಮ್ಯಾಪ್ಸ್ ನೋಡ್ಕೊಂಡ್ರೆ ಸಾಕು. ಇಲ್ಲಾಂದ್ರೆ ಪುಸ್ತಕದ ಪೇಜ್ಗಳನ್ನ ತಿರುಗಿಸ್ತಾನೆ ಇರ್ತೀರಾ ಅಂಡ್ ಯು ವಿಲ್ ಗೆಟ್ ಟೆನ್ಸ್ಡ್. ಇಷ್ಟು ಓದ್ಲಿಕ್ಕಿದೆ, ಬಟ್ ಆಕ್ಚುಲಿ ಅಷ್ಟು ಓದಕ್ಕಿರಲ್ಲ ಬೈ ದ ಟೈಮ್ ಯು ರೀಚ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಕರೆಕ್ಟಾಗಿ ಓದಿದ್ರೆ ಮಾತ್ರ. ವರ್ಷ ಪೂರ್ತಿ ಏನು ಓದಿಲ್ಲ ಅಂದ್ರೆ NCERT ಗತಿ. ಮೈಂಡ್ ಮ್ಯಾಪ್, ಫ್ಲೋ ಚಾರ್ಟ್ಸ್ ವರ್ಕ್ ಆಗಲ್ಲ. Yes, that is the truth. Anyways, thank you, and I will see you in the next session.